ಸ್ಟಾಕ್ ಮಾರ್ಕೆಟ್ ಅನ್ನೋದು ಒಂದು ಗ್ಯಾಂಬಲಿಂಗ ಬಿಸ್ನೆಸ್. ಇಲ್ಲಿ 5 ನಿಮಿಷಕ್ಕೂ 10 ನಿಮಿಷಕ್ಕೂ ಏನೂ ಆಗಲ್ಲ ಸರ್. ಇಲ್ಲಿ ಸರಿಸುಮಾರು 5,000ಕ್ಕೂ ಅಧಿಕ ಜನರು ಬಂದು ಕಲಿತು ಇವತ್ತು ಟ್ರೇಡಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಸರ್ ನಾನಂತ ಬಿಗಿನರ್ಸ್ ಇವಾಗ ಆನ್ಲೈನ್ ಫ್ರೀಯಾಗೆ ಹೇಳ್ಕೊಡ್ತೀವಿ, ಆಫ್ಲೈನ್ ಫ್ರೀಯಾಗಿ ಹೇಳ್ಕೊಡ್ತೀನಿ. ಸೊ ನಾನೇನ್ ಹೇಳ್ತೀನಿ ಅಂದ್ರೆ, ಒಂದು ಸ್ಟಾಕ್ ನ ಪಿಕ್ ಮಾಡಕ್ ಹೋಗ್ಬೇಡಿ. ಸಿಂಗಲ್ ಸ್ಟಾಕ್ ಪಿಕ್ ಮಾಡಕ್ ಹೋದ್ರೆ ಎಸ್ ಬ್ಯಾಂಕ್ ಆಗೋಗುತ್ತೆ, 400 ರೂಪಾಯಿಂದ 8 ರೂಪಾಯಿಗೆ ಬಿದ್ದೋಗುತ್ತೆ. ನಾನೇನ್ ಹೇಳ್ತೀನಿ ಅಂದ್ರೆ, ಒಂದು 50 ಕಂಪ್ನಿ ಓನರ್ ಆಗ್ಬೇಕು. ಸರ್ ನಾನು ಆಕ್ಚುಲಿ 2-3 ಇನ್ಸ್ಟಿಟ್ಯೂಟ್ಗೆ ಹೋಗಿದ್ದೀನಿ. ಇವರು ಬೆಸ್ಟ್ ಸರ್. ಅಂದ್ರೆ ನೀವು ಬಜೆಟ್ ಫ್ರೆಂಡ್ಲಿ ಅಂತ ಹೇಳ್ಬೋದು. ಮತ್ತೆ ಸಪೋರ್ಟು ತುಂಬಾ ಚೆನ್ನಾಗಿ ಕೊಡ್ತಾರೆ. ಎನಿ ಡೇ ಬನ್ನಿ. ಇದು ನಿಮ್ಮ ಕ್ಲಾಸ್ ಅಲ್ಲ ಸರ್? ಇಲ್ಲೇ ಕ್ಲಾಸ್ಗಳು ನಡೆಯುತ್ತೆ. ಇಲ್ಲೇ ಕ್ಲಾಸ್. ಒನ್ ಟೈಮ್ ಫೀಸ್ ಕಟ್ಟಿದ್ರೆ ಅವ್ರು ನೀಟಾಗಿ ಅರ್ಥ ಆಗೋ ತರ ಅವ್ರ ಲೈಫ್ ಟೈಮ್ ಸಪೋರ್ಟ್ ಇರುತ್ತೆ ಸರ್ ಇದರಿಂದ. ಫಸ್ಟ್ ಆಫ್ ಆಲ್ ಬಂದು ಅವರು ಚೆನ್ನಾಗಿ ಕನ್ನಡದಲ್ಲಿ ಚೆನ್ನಾಗಿ ಹೇಳ್ತಿದ್ದಾರೆ, ಅದು ಫಸ್ಟ್ ಖುಷಿ ಆಗಿದ್ದು. ಪ್ರೀವಿಯಸ್ಲಿ ಎಲ್ಲಾನು ಟ್ರೇಡಿಂಗ್ ಮಾಡಿದ್ದೀನಿ, ಬಟ್ ನನಗೆ ಅಷ್ಟು ನಾಲೆಜ್ ಇರಲಿಲ್ಲ. ನಾನು ಫಸ್ಟ್ ಗೂಗಲಲ್ಲಿ ಸರ್ಚ್ ಮಾಡಿದಾಗ ಬಂದಿರೋದೇ ಟ್ರೇಡಿಂಗ್ ಹಬ್ಬು ರಾಜಾಜಿನಗರ್ ಬ್ರಾಂಚು. ಇಲ್ಲಿ ಏಜ್ ಲಿಮಿಟ್ ಇಲ್ಲ. ನಮ್ಮ ಸ್ಟೂಡೆಂಟ್ಸು ಕೆಲವರು 90 ವರ್ಷ ಆಗಿರೋರು ಇದ್ದಾರೆ, ಕೆಲವು 30 ವರ್ಷ ಆಗಿರೋರು ಇದ್ದಾರೆ, ಇವಾಗ ತಾನೇ 18 ಆಗಿರೋರು ಇದ್ದಾರೆ. ಅವ್ರಿಗೆ ಯಾವ ತರ ಅಕೌಂಟ್ ಓಪನ್ ಮಾಡಬೇಕು, ಬೇಸಿಕ್ ಇಂದ ಹಿಡಿದು ಅಡ್ವಾನ್ಸ್ ಲೆವೆಲ್ ವರೆಗೂ ಹೇಳ್ಕೊಡ್ತೀವಿ ಸರ್. ನಾನು ಬಂದು 25 ಡೇಸ್ ಆಯ್ತು. 25 ಡೇಸ್ ಅಲ್ಲಿ ನಾನು ತುಂಬಾ ಚೆನ್ನಾಗಿ ಕಲ್ತ್ಕೊಂಡೆ ಸರ್. ಇದಕ್ಕೆ ಬೇರೆ ಕಡೆ 50,000 60,000 ಎಲ್ಲ ಚಾರ್ಜ್ ಮಾಡ್ತಾರೆ. ನಮ್ಮ ಸ್ಟೂಡೆಂಟ್ಸ್ಗೆ ನಾವು ಈ ಆಲ್ಗೋ ಟ್ರೇಡಿಂಗ್ ಕ್ಲಾಸ್ ಆದ್ಮೇಲೆ ಫ್ರೀ ಆಗಿ ಹೇಳ್ಕೊಡ್ತೀವಿ ಸರ್. ಇದು ಎಲ್ಲಿ ಕರ್ನಾಟಕದಲ್ಲಿ ಮಾಡ್ತಾ ಇಲ್ಲ ಫ್ರೀ ಆಗಿ. ಲಕ್ಷ ದುಡಿಬಹುದು, ಕೋಟಿ ಮಾಡಬಹುದು, 10 ರೂಪಾಯಿ ಹಾಕಿ 10,000 ಮಾಡಬಹುದು ಅಂತೆಲ್ಲ ಒಂದೊಂದು ಲೈನ್ಗಳು ಬರೆದು ಹಾಕ್ತಾರೆ. ಇದು ನಿಮ್ಮ ಹತ್ರ ಕೇಳೋದು, ಆಸ್ ಎ ಫ್ರೆಂಡ್ ಆಗಿ ಕೇಳೋದು, ಹೇಳಿ ಸತ್ಯನಾ ಸರ್? ಇದು ಹಿಂಗ ಆಗತ್ತಾ ಸ್ಟಾಕ್ ಮಾರ್ಕೆಟ್? ಅದು 100% ಎಲ್ಲ ಸುಳ್ಳು ಸರ್. ಸರ್ 90% ಜನಕ್ಕೆ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನಂತ ಗೊತ್ತೇ ಆಗಲ್ಲ ಸರ್. 100% ನಿಮ್ಮ ಮನಿ ಏನಿರುತ್ತೋ ಡಬಲ್ ಆಗುತ್ತೆ. ಬಟ್ ರೂಲ್ ಆಫ್ 72 ಮರ್ತೋಗ್ಬಾರ್ದು. ನೀವು 6,000 ಏನಾದ್ರು ಕೊಟ್ಟಿದ್ದೀರಂದ್ರೆ ನಿಮ್ಗೆ ಲೈಫ್ ಟೈಮ್ ಸ್ಟಾಕ್ ಮಾರ್ಕೆಟ್ ಏನು ಅಂತ ಐ ಓಪನರ್ ಗೊತ್ತಾಗುತ್ತೆ. ನೀವು ಲೈಫ್ ಟೈಮ್ ಸಪೋರ್ಟ್ ಟ್ರೇಡಿಂಗ್ ಹಬ್ ಇಂದ ಸಿಗುತ್ತೆ ಸರ್. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾನು ಸುಮಾರು ಕಾರ್ಯಕ್ರಮಗಳನ್ನು ಈ ಹಿಂದೆಯಿಂದಲೂ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಪ್ರಸಾರ ಮಾಡಿದ್ದೆ. ನೋಡಿ, ಇವತ್ತು ನಾನು ಬೆಂಗಳೂರಿನಲ್ಲಿರುವಂತಹ ಟ್ರೇಡಿಂಗ್ ಹಬ್ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನ ಒಳಗಡೆ ಇದ್ದೀನಿ. ಇಲ್ಲಿ ಸರಿಸುಮಾರು 5,000ಕ್ಕೂ ಅಧಿಕ ಜನರು ಬಂದು ಕಲಿತು ಇವತ್ತು ಟ್ರೇಡಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಬಂದು ಕಲಿಯೋಕೆ ಒಂದು ಒಳ್ಳೆ ವ್ಯವಸ್ಥೆ ಕೂಡ ಇದೆ ಅನ್ನೋದು ಗೊತ್ತಾಯಿತು. ಹಾಗಾಗಿ ಇಲ್ಲಿಗೆ ಬಂದೆ. ನೋಡಿ, ಇವರಿಗೆ ಸುಮಾರು ಅವಾರ್ಡ್ಗಳು ಕೂಡ ಸಿಕ್ಕಿದೆ. ಕರ್ನಾಟಕ ಬಿಸ್ನೆಸ್ ಎಕ್ಸಲೆನ್ಸ್ ಅವಾರ್ಡ್ 2024 ಕೂಡ ಇವ್ರಿಗೆ ಸಿಕ್ಕಿದೆ. ಹಾಗಾಗಿ ಇಲ್ಲಿನ CEO ಆಗಿರುವಂತಹ ನವೀನ್ ಸರ್ ಅವರನ್ನ ಮಾತಾಡ್ಸೋಣ ಅಂತಾನೆ ಇವತ್ತಿನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀನಿ. ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡಬಹುದಾ, ಇದು ಲಾಸ್ ಆಗುತ್ತಾ, ಲಾಭ ಆಗುತ್ತಾ, ಸ್ಟಾಕ್ ಮಾರ್ಕೆಟ್ ಅನ್ನೋದು ಒಂದು ಗ್ಯಾಮ್ಲಿಂಗ, ಅಥವಾ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾವು ತಿಳ್ಕೊಂಡು ಟ್ರೇಡ್ ಮಾಡಿದಾಗ ನಿಜವಾಗಿಯೂ ಹಣ ಮಾಡಬಹುದಾ, ಇದೆಲ್ಲದರ ಬಗ್ಗೆ ಪ್ರಶ್ನೆಗಳಿದ್ರೆ ಈ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ನೋಡಿ. ನಿಮಗೆ ಈ ಕಾರ್ಯಕ್ರಮ ಖಂಡಿತವಾಗಿಯೂ ಸಹಾಯ ಮಾಡುತ್ತೆ, ಸಹಾಯ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ನವೀನ್ ಅವರು ಇಲ್ಲೇ ಇದ್ದಾರೆ ಸರ್. ಕಾರ್ಯಕ್ರಮ ನಮಸ್ತೆ ಸರ್. ಥ್ಯಾಂಕ್ ಯು. ನಿಮ್ಮ ಟ್ರೇಡಿಂಗ್ ಹಬ್ನ ಒಳಗಡೆ ಬಂದಾಗ ನಿಜವಾಗ್ಲೂ ಖುಷಿ ಆಯ್ತು. ಯಾಕಂದ್ರೆ ಮೋರ್ ದೆನ್ 50+ ಸ್ಟೂಡೆಂಟ್ಸ್ ಒಳಗಡೆ ಇದ್ರು. ಅದರಲ್ಲಿ ಯಾವುದೇ ಸ್ಟೂಡೆಂಟ್ ಅಂದ ತಕ್ಷಣ ಏನೋ ಒಂದು ಸರ್ಟೈನ್ ಏಜ್ ಅವರು ಅಂತ ಇರಲಿಲ್ಲ. ಸೊ ನಾ ಎಲ್ಲರೂ ಒಂದು ರೌಂಡ್ ಮಾತಾಡ್ಸ್ಕೊಂಡು ಬಂದೆ. ಸೊ ಅಲ್ಲಿ ಒಂದು 20 ವರ್ಷದವರು ಇದ್ರು, 40 ವರ್ಷದವರು ಇದ್ರು, 50 ವರ್ಷದವರು ಇದ್ರು, 30 ವರ್ಷದವರು ಇದ್ರು, ಈ ತರ ಇತ್ತು. ಸೊ ಎಲ್ರಿಗೂ ಕೂಡ ನೀವು ಕ್ಲಾಸ್ ಮಾಡ್ತಾ ಇದ್ರಿ. ಆದ್ರೆ ಒಳಗೆ ಬಂದು ನೋಡಿದಾಗ ಅನ್ಸಿದ್ದು, ಇವತ್ತು ಮಾಡ್ತಾ ಇರುವಂತದ್ದು ನೀವು ಫ್ರೀ ಕ್ಲಾಸ್ ಆಗಿತ್ತು ಅಂತ. ಸೊ ಒಂದು ಫೀಸ್ ಅನ್ನೋದು ಒಂದು ಇರುತ್ತೆ, ಅದಿಲ್ಲ ಅಂತ ನಾನು ಹೇಳೋದಿಲ್ಲ. ಆದ್ರೆ ಇವತ್ತು ನೀವೇನ್ ಮಾಡ್ತಾ ಇದ್ರಿ ಅದು ಫ್ರೀ ಕ್ಲಾಸ್ ಆಗಿತ್ತು ಅಂತ. ಸೊ ಇವತ್ತು ಇಷ್ಟು ಸ್ಟೂಡೆಂಟ್ಸ್ ಗಳಿದ್ರಲ್ಲ, ಇವರೆಲ್ಲ ನಿಮ್ಮ ಓಲ್ಡ್ ಸ್ಟೂಡೆಂಟ್ಸ್ ಹೇಗೆ ಸರ್? ಕೆಲವರು ನಮ್ಮ ಓಲ್ಡ್ ಸ್ಟೂಡೆಂಟ್ಸ್, ಕೆಲವರು ನಮ್ಮ ನ್ಯೂ ಸ್ಟೂಡೆಂಟ್ಸ್. ಓಕೆ. ಕೆಲವರು ಆಲ್ರೆಡಿ ಕಲ್ತೋಗಿರೋದ್ರೆ. ಸ್ಟಾಕ್ ಮಾರ್ಕೆಟ್ ಅಂತ ಹೇಳಿದ್ರೆ ಇಲ್ಲಿ ದುಡ್ಡು ಮಾಡಬಹುದಾ, ದುಡ್ಡು ಮಾಡೋಕ್ ಆಗತ್ತಾ, ಒಂದು ದೊಡ್ಡ ಕನ್ಫ್ಯೂಷನ್ಸ್ ಅಲ್ಲಿ ನಮ್ಮ ಯುವ ಜನತೆ ಇದೆ. ಸೊ ಅಂತವ್ರಿಗೆ ಏನ್ ಹೇಳ್ತೀರಿ ಅಂತ? ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಆಗತ್ತೆ, ಅದಕ್ಕೆ ಆದಂತ ನಾಲೆಜ್ ಬೇಕು. ಇವಾಗ ನಿಮ್ಗೆ ಡ್ರೈವಿಂಗ್ ಬರುತ್ತೆ ಅಂತ ಕಲ್ತ್ಕೊಂಡು ಡ್ರೈವಿಂಗ್ ನ ಮಾಡಿ. ಡೈರೆಕ್ಟ್ ಎತ್ಕೊಂಡ್ ಬಂದು ಹೈವೇಲಿ ಏನಾದ್ರು ಕಾರ್ ಓಡಿಸ್ತೀನಿ, ಕಾರ್ ಕಲ್ತ್ಕೊಂತೀನಿ ಅಂದ್ರೆ 100% ಆಕ್ಸಿಡೆಂಟ್ ಆಗುತ್ತೆ. ಆಕ್ಸಿಡೆಂಟ್ ಆಗುತ್ತೆ, ನಿಮ್ ನೆಗೆಟಿವಿಟಿ ಬರುತ್ತೆ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕೂಡ ಸೇಮ್, ಕಲ್ತ್ಕೊಂಡು ಮಾಡಿದ್ರೆ ಇಲ್ಲಿ ದುಡ್ಡು ಇದೆ ಸರ್. ಓಕೆ, ಇದು ನಿಮ್ಮ ಕ್ಲಾಸ್ ಅಲ್ಲ? ಇಲ್ಲೇ ಕ್ಲಾಸ್ಗಳು ನಡೆಯುತ್ತೆ? ಇಲ್ಲೇ ಕ್ಲಾಸ್ಗಳು. ಹೇಗೆ ಪ್ರತಿದಿನ ಕ್ಲಾಸ್ಗಳಿರುತ್ತಾ ಅಥವಾ ಇಂಥದ್ದೇ ದಿನ ಕ್ಲಾಸ್ ಅಂತ ಇದೆ, ಹೇಗೆ ಸರ್?
ಸರ್ ಶುಕ್ರವಾರದಿಂದ ಭಾನುವಾರವರೆಗೂ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಆಫ್ ಸ್ಟಾಕ್ ಮಾರ್ಕೆಟ್ ನ 3 ದಿವಸಕ್ಕೆ ಅವ್ರಿಗೆ ಥಿಯರಿ ಹೇಳ್ಕೊಡ್ತೀವಿ. ಆ ಥಿಯರಿ ಆದ್ಮೇಲೆ ಕೆಲವರು ಬರೀ ಥಿಯರಿ ನಾಲೆಜ್ ಬೇಕಾಗಿಲ್ಲ ಸರ್, ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಮಾಡಬೇಕು. ಸ್ಟಾಪ್ ಲಾಸ್ ಯಾವ ತರ ಇಡೋದು, SL ಯಾವ ತರ ಸೆಟ್ ಮಾಡಬೇಕು, ಟಾರ್ಗೆಟ್ ಯಾವ ತರ ಸೆಟ್ ಮಾಡಬೇಕು, ಚಾರ್ಟ್ ಪ್ಯಾಟರ್ನ್ಸ್ ಅಂದ್ರೇನು, ಕೆಲವ್ರಿಗೆ ಫೋನ್ ಯೂಸ್ ಮಾಡಕ್ಕೆ ಬರ್ತಾ ಇರಲ್ಲ. ಓಕೆನಾ? ಸೊ ಅದು ಯಾವ ತರ ಯೂಸ್ ಮಾಡಬೇಕು ಅನ್ನೋದನ್ನ 15 ಡೇಸ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಕೊಡ್ತೀವಿ ಸರ್. ನೆಕ್ಸ್ಟ್ ಆ 15 ಡೇಸ್ ಆದ್ಮೇಲೆ ಸರ್ ನನಗೆ ಇನ್ನ ಬೇಕು ಅಂದ್ರೆ ಮತ್ತೆ ಏನ್ ಚಾರ್ಜ್ ಮಾಡಕ್ ಹೋಗಲ್ಲ, ಮತ್ತೆ ಇನ್ನೊಂದು 15 ದಿವಸ ಕೂಡಿಸ್ತೀವಿ. ಸೊ ನಂಗೆ ಅದು ಅರ್ಥ ಆಗ್ತಾ ಇಲ್ಲ, ಮತ್ತೆ ಕುತ್ಕೊಳ್ಳಿ ಸರ್. ಸರ್ ಒನ್ ಟೈಮ್ ಫೀಸ್ ಕಟ್ಟಿದ್ರೆ ಅವ್ರು ನೀಟಾಗಿ ಅರ್ಥ ಆಗೋ ತರ ಅವ್ರ ಲೈಫ್ ಟೈಮ್ ಸಪೋರ್ಟ್ ಇರುತ್ತೆ ಸರ್ ಇಲ್ಲಿಂದ. ಟ್ರೇಡಿಂಗ್ ಅನ್ನೋದು ಗ್ಯಾಮ್ಲಿಂಗ್ ಅಲ್ಲ, ಇದೊಂದು ಸಕ್ಸಸ್ಫುಲ್ ಆಗಿ ಯಾರು ಇದು ಮಾಡ್ತಾರೆ ಅವ್ರ ಬಿಸ್ನೆಸ್ ಅಂತಾನೆ ನೀವು ಕನ್ಸಿಡರೇಷನ್ ಮಾಡ್ಬೋದು. ಸೊ ನಾನು ಪ್ರೀವಿಯಸ್ಲಿ ಎಲ್ಲಾನು ಟ್ರೇಡಿಂಗ್ ಮಾಡಿದ್ದೀನಿ, ಬಟ್ ನನಗೆ ಅಷ್ಟು ನಾಲೆಜ್ ಇರಲಿಲ್ಲ. ನಾನು ಫಸ್ಟ್ ಗೂಗಲಲ್ಲಿ ಸರ್ಚ್ ಮಾಡಿದಾಗ ಬಂದಿರೋದೇ ಟ್ರೇಡಿಂಗ್ ಹಬ್ಬು ರಾಜಾಜ್ನಗರ್ ಬ್ರಾಂಚು. ಸೊ ನಾನು ಇಲ್ಲಿ ಬಂದು ಆಲ್ಮೋಸ್ಟ್ ಇವಾಗ 4 ಕ್ಲಾಸನ್ನು ಅಟೆಂಡ್ ಮಾಡಿದ್ದೀನಿ. ಸೊ ನನಗೆ ನವೀನ್ ಸರ್ ಮತ್ತು ರಾಜೇಂದ್ರ ಸರ್ ತುಂಬ ನಾಲೆಜಬಲ್ ಪರ್ಸನ್ ಇದ್ದಾರೆ. ಸೊ ನಮ್ಗೆ ಏನು ಗೊತ್ತಾಗಲ್ಲ ಪಾಯಿಂಟ್ ಟು ಪಾಯಿಂಟ್ ನಮಗೆ ಹೇಳ್ಕೊಡ್ತಾರೆ. ಸೊ ಇವಾಗ ನಮಗೆ ಒಂದು ಸ್ವಲ್ಪ ಕಾನ್ಫಿಡೆಂಟ್ ಇದೆ ಮಾಡ್ಬೋದು ಅಂತ ಟ್ರೇಡಿಂಗ್. ಇವತ್ತು ನಾವು ಅಲ್ಗೋ ಟ್ರೇಡಿಂಗ್ ಅಂತ ಒಂದು ವರ್ಕ್ಶಾಪನ್ನು ಅಟೆಂಡ್ ಮಾಡಿದ್ದೀವಿ. ಸೊ ಅಲ್ಗೋ ಟ್ರೇಡಿಂಗು ಸೊ ಇದಕ್ಕಿಂತ ನಾವು ಮಾಡೋದಕ್ಕಿಂತ ಒಂದು ಸ್ವಲ್ಪ ಅಡ್ವಾನ್ಸ್ ಇದೆ. ಸೊ ಒಂದು ಸ್ವಲ್ಪ ಆಕ್ಯುರೇಸಿ ಬರುತ್ತೆ ಅಂತ ಟ್ರೇಡಿಂಗ್ ಇದರಲ್ಲಿ. ಸೊ ಅಲ್ಗೋ ವರ್ಕ್ಶಾಪ್ನ ಅಟೆಂಡ್ ಮಾಡಿ. ಇಲ್ಲಿ 3 ಜನ ಏನೋ ಮಾಡ್ತಾ ಇದ್ರು. ಸೊ ತುಂಬಾ ಡಿಸ್ಕಷನ್ ಮಾಡ್ತಿದ್ರಿ, ಏನ್ ಮಾಡ್ತಿದ್ರಿ? ಇಲ್ಲ ಸರ್, ಅದು ಆಲ್ರೆಡಿ ನಾವು ಅನಲೈಸ್ ಮಾಡಿದ್ವಿ, ಅದು ಸ್ಟಾಕ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ ಸರ್. ಓಕೆ, ಈಗ ಪ್ರಾಫಿಟ್ ಅಲ್ಲಿ ಇದ್ದೀರಾ ಅಥವಾ ಈಗ ಇಲ್ಲ ಇಂಟರ್ನೇ ಮಾಡಿಲ್ಲ, ಜಸ್ಟ್ ಅನಲೈಸ್ ಮಾಡ್ತಾ ಇದ್ವಿ. ಓಕೆ ಸರ್, ಈಗ ಸಪೋಸ್ ಅವನ ಹತ್ರ ಒಂದು ಅಕೌಂಟ್ ಕೂಡ ಇರೋದಿಲ್ಲ, ಸೊ ಅವನಿಗೆ ಹೇಗೆ ಅವ್ನು ಟ್ರೇಡ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ, ಸೊ ಅಂಥವ್ರು ಇಲ್ಲಿ ಬರ್ಬೋದು ಅಂತೀರಾ? ಸರ್ ಬರ್ಬೋದು ಖಂಡಿತ. ಯಾಕಂತಂದ್ರೆ ಇಲ್ಲಿ ಸ್ಟಾಕ್ಸ್ ಎಲ್ಲ ಸಪೋರ್ಟ್ ಮಾಡ್ತಾರೆ. ಆಮೇಲೆ ಹೇಗಂದ್ರೆ ಫ್ರೆಂಡ್ಲಿ ಸರ್. ಆಕ್ಚುಲಿ ನೀವು ಎನಿ ಟೈಮ್ ಫೋನ್ ಮಾಡಿ ಅಥವಾ ಎನಿ ಟೈಮ್ ವಿಸಿಟ್ ಕೊಡಿ. ಸೊ ಮಾರ್ನಿಂಗ್ 9 to ಈವ್ನಿಂಗ್ 6:30. ಸೊ ಅವ್ರು ಆರಾಮಾಗಿ ಬಂದು ಇಲ್ಲಿ ಕಲ್ತ್ಕೋಬಹುದು, ಡೌಟ್ಸ್ ಕೇಳ್ಬೋದು. ಎಲ್ಲ ಸ್ಟಾಫ್ ಫ್ರೆಂಡ್ಲಿ ಆಗಿದ್ದಾರೆ, ಫ್ಯಾಮಿಲಿಯರ್ ಆಗಿದ್ದಾರೆ. ಸೊ ಯಾವ್ದು ಬೇಕಾದ್ರೂ ಡೌಟ್ಸು, ಆಮೇಲೆ ಇಲ್ಲಿ ಮೆಂಟರ್ಶಿಪ್ ತಗೋಬೇಕಾದ್ರೂ ಕೂಡ ಅವರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಸರ್. ಆಕ್ಚುಲಿ ಯಾಕಂದ್ರೆ ನಾನು ಬಂದು 25 ಡೇಸ್ ಆಯ್ತು. ಸೊ 25 ಡೇಸ್ ಅಲ್ಲಿ ಸೊ ನಾನು ತುಂಬಾ ಚೆನ್ನಾಗಿ ಕಲ್ತ್ಕೊಂಡೆ ಸರ್. ಓಹೋ, ಸೂಪರ್ ಸರ್. ತುಂಬಾ ಖುಷಿಯಲ್ಲಿ ಇದ್ದಿದ್ದು ಇವರು ಇಡೀ ಕ್ಲಾಸಲ್ಲಿ, ಅವಾಗಿಂದ ನಗುನಗುತ್ತಾ ಇದ್ರು. ಸೊ ಹೇಗೆ ಸರ್, ನಿಮ್ಗೆ ಏನು ಅನಿಸ್ತು ಇವರ ಕ್ಲಾಸನ್ನು ಜಾಯಿನ್ ಆಗಿ? ಸರ್ ನಾನು ಆ್ಯಕ್ಚುಲಿ 2-3 ಇನ್ಸ್ಟಿಟ್ಯೂಟ್ಗೆ ಹೋಗಿದ್ದೀನಿ. ಇವರು ಬೆಸ್ಟ್ ಸರ್. ಓಕೆ, ಅಂದರೆ ನೀವು ಬಜೆಟ್ ಫ್ರೆಂಡ್ಲಿ ಅಂತ ಹೇಳ್ಬೋದು. ಮತ್ತು ಸಪೋರ್ಟು ತುಂಬ ಚೆನ್ನಾಗಿ ಕೊಡ್ತಾರೆ. ಎನಿ ಡೇ ಬನ್ನಿ, ಎನಿ ರಿಲೇಟೆಡ್ ಡೌಟ್ಸು ಇಲ್ಲಿ ಕೇಳ್ಬೋದು. ಬೇರೆ ಕಡೆ ಅಂದರೆ ನೀವು ಬೇರೆ ಪ್ಯಾಕೇಜ್ ತಗೊಳ್ಳಿ ಅಂತಾರೆ, ಇಲ್ಲಿ ಆ ಥರ ಇಲ್ಲ, ಒಂದೇ ಪ್ಯಾಕೇಜ್ ಇರೋದು. ಲೈಫ್ ಟೈಮ್ ಸಪೋರ್ಟ್ ಅಂತ ಅವ್ರು ಏನು ಹೇಳಿದಾರೆ ಅದ್ರ ಪ್ರಕಾರ ಮಾಡ್ಕೊಂಡು ಬರ್ತಿದ್ದಾರೆ. ಅವಾಗವಾಗ ಈ ಥರ ಫ್ರೀ ಸೆಷನ್ಸ್ ಇದು ಮಾಡಿ ನಮ್ಮ ನಾಲೆಜ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಟು ಟೈಮ್ ಅಪ್ಡೇಟ್ಸ್ ಅಂತೂ ಇಲ್ಲಿ ಸಿಗುತ್ತೆ, ವಿತೌಟ್ ಎನಿ ಎಕ್ಸ್ಟ್ರಾ ಪೇ. ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದು ಅಂತ ಹೇಳಿದ್ರೆ ಇದೊಂಥರ ಗ್ಯಾಂಬ್ಲಿಂಗು, ತುಂಬಾ ಕೇರ್ಫುಲ್ ಆಗಿರಿ ಅಂತೆಲ್ಲ ಹೇಳ್ತಾರೆ. ಸೊ ಅಂಥವ್ರಿಗೆ ಏನು ಹೇಳ್ತೀರಿ ಸರ್? ಅಂದರೆ ಈ ಥರ ಯೋಚನೆ ಮಾಡೋರಿಗೆ ಏನಂತೀರಿ ಅಂತ? ಸ್ಟಾಕ್ ಮಾರ್ಕೆಟ್ ಅನ್ನೋದು ಒಂದು ಗ್ಯಾಂಬ್ಲಿಂಗ ಬಿಸ್ನೆಸ್ ಸರ್. ಗ್ಯಾಂಬ್ಲಿಂಗ್ ಯಾರು ಮಾಡ್ಕೊಂತಾರೆ ಅಂದ್ರೆ ಅವ್ರಿಗೆ ಏನು ನಾಲೆಜ್ ಇಲ್ಲ ಫಸ್ಟ್. ನೆಕ್ಸ್ಟ್ ಯಾರು ಗ್ಯಾಂಬ್ಲಿಂಗ್ ತರ ಟ್ರೀಟ್ ಮಾಡ್ತಾರೆ ಅಂದ್ರೆ 10,000 ಹಾಕ್ಬಿಟ್ಟು ಡೈಲಿ 10,000 ಬೇಕು ಅನ್ನೋರ್ಗೆ, 1 ಲಕ್ಷ ಹಾಕ್ಬಿಟ್ಟು ತಿಂಗಳಿಗೆ 1 ಲಕ್ಷ ಅನ್ನೋರ್ಗೆ ಇದು ಗ್ಯಾಂಬ್ಲಿಂಗ್. ಸ್ಟಾಕ್ ಮಾರ್ಕೆಟ್ ಅನ್ನೋದು ಬಿಸ್ನೆಸ್ ತರ ಯಾರು ಟ್ರೀಟ್ ಮಾಡ್ತಾರೋ ಅವ್ರಿಗೆ ಮಾತ್ರ ದುಡ್ಡಾಗತ್ತೆ. ಯಾರು ಬಿಸ್ನೆಸ್ ತರ ಟ್ರೀಟ್ ಮಾಡ್ತಾರೆ, ರಿಲಯನ್ಸ್ ಅನ್ನೋದು ಒಂದು ಬ್ರ್ಯಾಂಡ್, TCS ಅನ್ನೋದು ಬ್ರ್ಯಾಂಡ್, ನೀವು ಯೂಸ್ ಮಾಡೋ ಸಿಮ್ಸ್ ಬಂದ್ಬಿಟ್ಟು ಏರ್ಟೆಲ್, ಜಿಯೋ, ಇವೆಲ್ಲ ಬ್ರ್ಯಾಂಡ್ಸ್. ಆ ಬ್ರ್ಯಾಂಡ್ಸ್ ಮೇಲೆ ನಾವೇನ್ ಮಾಡ್ತಾ ಇದೀವಿ, ಹೂಡಿಕೆ ಮಾಡ್ತಾ ಇದೀವಿ ನಮ್ ದುಡ್ಡನ್ನ. ಅಂದ್ರೆ ಬಿಸ್ನೆಸಸ್ ಆಲ್ರೆಡಿ ಸೆಟಪ್ ಆಗಿರುತ್ತೆ, ಆ ಬಿಸ್ನೆಸಸ್ ಮೇಲೆ ನಾವು ಹೂಡಿಕೆ ಮಾಡ್ತಾ ಇದೀವಿ. ಸೊ ಆ ಬಿಸ್ನೆಸಸ್ ಮೇಲೆ ಹೂಡಿಕೆ ಮಾಡಿದ್ರೆ ನಾವು ಇಂಡೈರೆಕ್ಟ್ ಆಗಿ ಬಿಸ್ನೆಸ್ ಮಾಡ್ದಂಗೆ. ಗ್ಯಾಮ್ಲಿಂಗು ಮಾಡ್ಕೊಂಡಿದ್ದಾರೆ ಕೆಲವರು, ತಪ್ಪೇನಿಲ್ಲ, ಇದ್ರಲ್ಲಿ ಗ್ಯಾಮ್ಲಿಂಗು ಮಾಡ್ಕೊಂಡಿದ್ದಾರೆ, ಅದು ಆಗಿದೆ. ಗ್ಯಾಮ್ಲಿಂಗು ಇದರಲ್ಲಿ ಮಾಡ್ತಾರೆ ಕೆಲವರು. ಓಕೆನಾ? ಆ ತರ ನೀವು ಮಾತಿನ ಮಧ್ಯೆ ಹೇಳಿದ್ರಿ ಇನ್ವೆಸ್ಟ್ ಮತ್ತೆ ಟ್ರೇಡಿಂಗ್ ಅಂತ. ಸೊ ಇವೆರಡು ಬೇರೆ ಬೇರೆನಾ? ಇನ್ವೆಸ್ಟಿಂಗ್ ಅಂದ್ರೆ ಬೇರೆ ಅಥವಾ ಟ್ರೇಡಿಂಗ್ ಅಂದ್ರೆ ಬೇರೆ, ಆತರ ಏನಾದ್ರು ಇದೆಯಾ? ಏನಿದು ಡಿಫರೆನ್ಸ್, ಅದ್ರ ಬಗ್ಗೆ ಹೇಳ್ಬೋದಾ? ಇನ್ವೆಸ್ಟಿಂಗ್ ಬೇರೆ, ಟ್ರೇಡಿಂಗ್ ಬೇರೆ. ವಾಟ್ ಈಸ್ ಮೀನ್ ಬೈ ಇನ್ವೆಸ್ಟ್ಮೆಂಟ್? ನಾನು ಒಂದು ಆಲ್ರೆಡಿ ಇಂಡಿಯಾದಲ್ಲಿ ಒಂದು ಬಿಸ್ನೆಸ್ ಸೆಟಪ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ರಿಲಯನ್ಸ್ ಅನ್ಕೊಳ್ಳಿ. ರಿಲಯನ್ಸ್ ಏನೇನ್ ಕೆಲಸ ಮಾಡುತ್ತೆ? ರಿಲಯನ್ಸ್ ಅವರು ಜಿಯೋ ಮಾರ್ಟ್ಸ್ ಇದೆ, ಟ್ರೆಂಡ್ಸ್ ಇದೆ, ಪೆಟ್ರೋಲಿಯಂ ಬಿಸ್ನೆಸ್ ಇದೆ. ಓಕೆನಾ? ಅವ್ರ ಮೇಲೆ ನಾವು ನಮ್ಮ ಹಣನ ಹೂಡಿಕೆ ಮಾಡುವಂಥದ್ದು. ಅವ್ರೇನಾದ್ರೂ ಪ್ರಾಫಿಟ್ ಮಾಡಿದ್ರೆ ನಮ್ಗೆ ಆ ಪ್ರಾಫಿಟ್ ಅಲ್ಲಿ ಶೇರ್ ಮಾಡುವಂತದನ್ನ ಶೇರ್ ಮಾರ್ಕೆಟ್ ಇನ್ವೆಸ್ಟಿಂಗ್ ಅಂತೀವಿ. ಟ್ರೇಡಿಂಗ್ ಅಂದ್ರೆ ಏನು ಅಂದ್ರೆ ಶಾರ್ಟ್ ಟರ್ಮ್ ಪ್ರಾಫಿಟ್. ಫಾರ್ ಎಕ್ಸಾಂಪಲ್ ಇವತ್ತು ಮಾರ್ಕೆಟ್ ಏನಾದ್ರು ಮೂವ್ಮೆಂಟ್ ಇದೆ, ಆ ಮೂವ್ಮೆಂಟ್ ಅಲ್ಲಿ ಇಂಟ್ರಾಡೇ ಮಾಡೋದಾಗಿರ್ಲಿ, ಅದರಲ್ಲಿ ಆಪ್ಷನ್ಸ್ ಮಾಡೋದಾಗಿರ್ಲಿ, ಅದನ್ನ ಟ್ರೇಡಿಂಗ್ ಅಂತೀವಿ. ಈ ಟ್ರೇಡಿಂಗ್ ಅಲ್ಲಿ ಜನ ದುಡ್ಡು ಕಳ್ಕೊತಾರೆ. ಇನ್ವೆಸ್ಟಿಂಗ್ ಅಲ್ಲಿ ಜನ ದುಡ್ಡು ಕಳ್ಕೊತಾರೆ ಅಂದ್ರೆ ಲೇಟ್.
ಇಲ್ಲಿ ಇನ್ವೆಸ್ಟಿಂಗ್ ಅಲ್ಲಿ ಲಾಂಗ್ ಟರ್ಮ್ ಅಲ್ಲಿ ಗೇಮ್ ಇರಬೇಕು. ಟ್ರೇಡಿಂಗ್ ಅಲ್ಲಿ ಬಂದಾಗ ಶಾರ್ಟ್ ಟರ್ಮ್ ಪ್ರಾಫಿಟ್ ಎಕ್ಸ್ಪೆಕ್ಟ್ ಮಾಡ್ತಾರೆ. 5 ನಿಮಿಷಕ್ಕೆ 10 ನಿಮಿಷಕ್ಕೆ ಏನೋ ಆಗೋಗುತ್ತೆ ಅಂತ. ಇಲ್ಲಿ 5 ನಿಮಿಷಕ್ಕೂ 10 ನಿಮಿಷಕ್ಕೂ ಏನೂ ಆಗಲ್ಲ ಸರ್. ದುಡ್ಡು ಬೇಗ ಕಳ್ಕೊಬೇಕಂದ್ರೂ ಸ್ಟಾಕ್ ಮಾರ್ಕೆಟ್ಗೆ ಬನ್ನಿ ಅಂತ ನಾನು ಹೇಳ್ತೀನಿ. ಓಕೆನಾ? ಯಾಕೆ ಅಂದ್ರೆ ದುಡ್ಡು ನಿಮ್ಗೆ ಬೇಗ ಯಾಕೆ ಹೋಗುತ್ತೆ ಅಂದ್ರೆ ನಿಮ್ಗೆ ಗೊತ್ತಿಲ್ದಿರ ಇಂಟ್ರಾಡೇ ಮಾಡ್ತೀರಾ, ಗೊತ್ತಿಲ್ದಿರ ಆಪ್ಷನ್ಸ್ ಟ್ರೇಡ್ ಮಾಡ್ತೀರಾ. ಕಾಲ್ ಆಪ್ಷನ್ ಅಂದ್ರೆ ಗೊತ್ತಿರಲ್ಲ, ಪುಟ್ ಆಪ್ಷನ್ ಅಂದ್ರೆ ಗೊತ್ತಿರಲ್ಲ. ಓಕೆನಾ? ಒಂದು ಕ್ಯಾಂಡಲ್ ಹೆಂಗ್ ಕ್ಲೋಸ್ ಆಗ್ತಿದೆ ಅಂತ ಗೊತ್ತಿಲ್ಲ, ಪ್ರೈಸ್ ಆಕ್ಷನ್ ಗೊತ್ತಿಲ್ಲ, ಚಾರ್ಟ್ ಪ್ಯಾಟರ್ನ್ಸ್ ಗೊತ್ತಿಲ್ಲ. ಇವೇನು ಗೊತ್ತಿಲ್ದಿರ ಮಾಡಿದ್ರೆ ಅದು ಇಂಡೈರೆಕ್ಟ್ ಆಗಿ ನೀವು ಗ್ಯಾಮ್ಲಿಂಗ್ ಮಾಡ್ತಾ ಇದೀರ ಅಂತಾನೆ ಲೆಕ್ಕ. ಕಲ್ತ್ಕೊಂಡ್ ಮಾಡಿದ್ರೆ ಇದು ಬಿಸ್ನೆಸ್. ನವೀನ್ ಸರ್ ಕ್ಲಾಸ್ ಬಂದ್ಬಿಟ್ಟು ತುಂಬಾ ಇಂಟ್ರಾಕ್ಟಿವ್ ಆಗಿರುತ್ತೆ. ಏನೇ ಡೌಟ್ಸ್ ಬಂದ್ರು ಕೇಳಿದ್ರೆ ಅದನ್ನ ಕ್ಲಿಯರ್ ಮಾಡ್ತಾರೆ. ಟ್ರೇಡಿಂಗ್ ನಾಲೆಜ್ ಇಲ್ಲದೆ ಇರೋರ್ಗು ಸ್ಕ್ರಾಚ್ ಇಂದ ಹೇಳ್ಕೊಡ್ತಾರೆ. ಇವನ್ ಬೇರೆ ಕಡೆ ನಾವು ವರ್ಕ್ ಮಾಡ್ತಾ ಇದ್ರು ಕೂಡ ಇದು ಆಲ್ಗೋ ಟ್ರೇಡಿಂಗ್ ಯೂಸ್ ಮಾಡ್ಕೊಂಡು ನಾವು ಪ್ರಾಫಿಟ್ ಮಾಡ್ಕೋಬಹುದು. ನಾನು ಇವಾಗ ಬಂದಿದ್ದು ಬಿಗಿನರ್ ಆಗಿ, ಏನೂ ಗೊತ್ತಿರಲ್ಲ ಸ್ಟಾಕ್ ಮಾರ್ಕೆಟ್ ಬಗ್ಗೆ. ಇಲ್ಲಿಗೆ ಬಂದ್ಮೇಲೆ ನವೀನ್ ಸರ್, ರಾಜನ್ ಸರ್ ಮತ್ತೆ ಅಭಿಷೇಕ್ ಸರ್ ಇವರೆಲ್ಲ ತುಂಬಾ ಚೆನ್ನಾಗಿ ಗೈಡ್ ಮಾಡಿದ್ರು, ಮತ್ತೆ ಟೀಚ್ ಮಾಡ್ತಾರೆ. ಮತ್ತೆ ಏನೇ ಡೌಟ್ಸ್ ಕೇಳಿದ್ರು ಹೇಳ್ತಾರೆ. ಫಸ್ಟ್ ಆಫ್ ಆಲ್ ಬಂದು ಅವರು ಚೆನ್ನಾಗಿ ಕನ್ನಡದಲ್ಲಿ ಚೆನ್ನಾಗಿ ಹೇಳ್ತಿದ್ದಾರೆ, ಅದು ಫಸ್ಟ್ ಖುಷಿ ಆಗಿದ್ದು. ಮತ್ತೆ ಏನು ಇಂಟ್ರೆಸ್ಟ್ ಇದ್ದರೆ ಮತ್ತೆ ಏನೋ ಯಾವುದೇ ನಾಲೆಡ್ಜ್ ಇದ್ದಲ್ಲಿ ಇಲ್ಲಿ ಬಂದು ಸೇರಿಕೊಂಡು ಕಲಿಬೋದು, ಟ್ರಸ್ಟ್ ವರ್ತಿ ಇದೆ, ಮತ್ತು ಕಮ್ಮಿ ಪ್ರೈಸಲ್ಲಿ ಕಲಿಬೋದು ಅನ್ನೋದು ಒಂದು ನಂಬಿಕೆ ಬಂತು. ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಮ್ಗೆ ಏನು ಗೊತ್ತೇ ಇಲ್ಲ ಅಂಥವ್ರಿಗೆ ಅಕೌಂಟ್ ಓಪನಿಂಗ್ ಇಂದ ಹಿಡಿದು ಒಂದು ಟ್ರೇಡ್ ಮಾಡೋವರೆಗೂ ನೀವು ಕೈ ಹಿಡಿತೀರಾ ಅವ್ರನ್ನ? ಸರ್, ಯಾರಿಗೆ ಮೊಬೈಲ್ ಆಪರೇಟ್ ಮಾಡಕ್ ಕೂಡ ಬರಲ್ವೋ ಅವ್ರು ಕೂಡ ಬನ್ನಿ. 18+ ಯಾರಿಗಾಗಿದೆಯೋ ಇಲ್ಲಿ ಏಜ್ ಲಿಮಿಟ್ ಇಲ್ಲ. ನಮ್ಮ ಸ್ಟೂಡೆಂಟ್ಸ್ ಕೆಲವರು 90 ವರ್ಷ ಆಗಿರೋರು ಇದಾರೆ, ಕೆಲವು 30 ವರ್ಷ ಆಗಿರೋರು ಇದಾರೆ, ಇವಾಗ ತಾನೇ 18 ಆಗಿರೋರು ಇದಾರೆ. ಅವ್ರಿಗೆ ಯಾವ ತರ ಅಕೌಂಟ್ ಓಪನ್ ಮಾಡಬೇಕು, ಡಿಮ್ಯಾಟ್ ಅಂದ್ರೆ ಏನು, CDSL ಅಂದ್ರೆ ಏನು, ನಮ್ಮ ಶೇರ್ಸ್ ಎಲ್ಲಿರುತ್ತೆ, ಆ ಡಿಮ್ಯಾಟ್ ಮುಚ್ಚೋದ್ರು ಸಹ ನಮ್ಮ ಶೇರ್ ಮಾರ್ಕೆಟ್ಗೆ ಯಾವುದೇ ರೀತಿ ಎಫೆಕ್ಟ್ ಇರಲ್ಲ. ಆಕ್ಚುಲಿ CDSL ಅಲ್ಲಿ ನಿಮ್ ಶೇರ್ಸ್ ಇರುತ್ತೆ. ಯಾವ ತರ SL ಇಡಬೇಕು, ಯಾವ ತರ ಎಂಟ್ರಿ ಇಡಬೇಕು, ಬೇಸಿಕ್ ಇಂದ ಹಿಡಿದು ಅಡ್ವಾನ್ಸ್ ಲೆವೆಲ್ ವರೆಗೂ ಹೇಳ್ಕೊಡ್ತೀವಿ ಸರ್. ಓಕೆ, ಇಲ್ಲಿಗ ಕ್ಲಾಸ್ ಅಂದ್ರೆ ಫುಲ್ ಡೇ ಜಾಯಿನ್ ಆಗೇ ಇರ್ಬೇಕಾ, ಅಥವಾ ಈಗ ನಾನು ಎಲ್ಲೋ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದೀನಿ, ಸೊ ನಾನು ಕೂಡ ಒಂದು ಸರ್ಟೈನ್ ಟೈಮ್ 1 hour 2 hour ಬಂದು ಇದ್ದು ಕಲ್ತ್ಕೊಂಡು ಹೋಗೋದಕ್ಕೆಲ್ಲ ಅವಕಾಶ ಸರ್? ಟ್ರೇಡಿಂಗ್ ಅಲ್ಲಿ ಹಲವಾರು ವಿಧಾನ ಇದೆ. ಸ್ವಿಂಗ್ ಟ್ರೇಡಿಂಗ್ ಮಾಡ್ಬೋದು, ಪೊಸಿಷನಲ್ ಟ್ರೇಡಿಂಗ್ ಮಾಡ್ಬೋದು, ಓಕೆನಾ? ಪಾರ್ಟ್ ಟೈಮ್ ಟ್ರೇಡಿಂಗ್ ಕೂಡ ಮಾಡ್ಬೋದು. ನಥಿಂಗ್ ಬಟ್ ನೀವು ಪಾರ್ಟ್ ಟೈಮ್ ಟ್ರೇಡಿಂಗ್ ಮಾಡ್ತೀನಿ ಅಂದ್ರೆ ಇವಾಗ ನಮ್ ಎಲ್ಲ ಬೆಳೀತಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅದನ್ನ ಯೂಸ್ ಮಾಡ್ಕೊಳ್ಳಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ಕೊಳ್ಳೋ ಬದಲು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಯೂಸ್ ಮಾಡ್ಕೊಂಡ್ರೆ ಏನಾಗುತ್ತೆ, ನಿಮ್ ಕೆಲಸ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡುತ್ತೆ. ನಥಿಂಗ್ ಬಟ್ ಆ ಕ್ಲಾಸ್ ಏನಂತೀವಿ ಅಂದ್ರೆ ಆಲ್ಗೋ ಟ್ರೇಡಿಂಗ್ ಕ್ಲಾಸ್ ಅಂತೀವಿ. ಓಕೆನಾ? ಆಲ್ಗೋ ಟ್ರೇಡಿಂಗ್ ಕೂಡ ನೀವು ಮಾಡ್ಬೋದು. ಇದಕ್ಕೆ ಬೇರೆ ಕಡೆ 50,000 60,000 ಎಲ್ಲ ಚಾರ್ಜ್ ಮಾಡ್ತಾರೆ. ನಮ್ಮ ಸ್ಟೂಡೆಂಟ್ಸ್ಗೆ ನಾವು ಈ ಆಲ್ಗೋ ಟ್ರೇಡಿಂಗ್ ಕ್ಲಾಸ್ ಆದ್ಮೇಲೆ ಫ್ರೀ ಆಗಿ ಹೇಳ್ಕೊಡ್ತೀವಿ ಸರ್. ಇದು ಎಲ್ಲೂ ಕರ್ನಾಟಕದಲ್ಲಿ ಮಾಡ್ತಾ ಇಲ್ಲ ಫ್ರೀ ಆಗಿ. ನಿಮ್ಮ ಸ್ಟೂಡೆಂಟ್ ಒಬ್ರನ್ನ ಮಾತಾಡ್ಸುವಾಗ ಅವ್ರು ಹೇಳಿದ್ರು, ಬೇರೆ ಕಡೆ ಎಲ್ಲ ಹೋಗಿ ಬಂದಿದ್ದೀನಿ ಸರ್, ನಾನು ತುಂಬಾ ಫೀಸ್ ಇದೆ, ಇಲ್ಲಿ ಬಂದ್ರೆ ಕಡಿಮೆ ಬಂದ್ರೆ ಕಡಿಮೆ ಫೀಸ್ ಸರ್, ಯಾರು ಬೇಕಾದ್ರೂ ಜಾಯಿನ್ ಆಗ್ಬಹುದು ಅಂತ. ಹೆಂಗೆ ಈಗ ಜಾಯಿನ್ ಆಗ್ಬೇಕು ಅಂದ್ರೆ ಹೇಗೆ, ಮತ್ತೆ ಫೀಸ್ ಸ್ಟ್ರಕ್ಚರ್ ಹೇಗಿರುತ್ತೆ ನಿಮ್ದು? ನಾವು ಕಾಂಟ್ಯಾಕ್ಟ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಸರ್? ಕೆಳಗಡೆ ಕೊಟ್ಟಿರೋ ಡಿಸ್ಕ್ರಿಪ್ಷನ್ ಅಲ್ಲಿ ಕಾಲ್ ಮಾಡಿ, ನಂಬರ್ ಸ್ಕ್ರೋಲ್ ಆಗ್ತಾ ಇರುತ್ತಲ್ಲ ನಂಬರ್ಗೆ. ಸೊ ನಾನೇನ್ ಹೇಳ್ತೀನಿ ಅಂದ್ರೆ, ಈ ಮಾರ್ವಾಡಿಗಳು ಗುಜರಾತಿಗಳು ಚೆನ್ನಾಗಿ ಕಲ್ತಿರ್ತಾರೆ ಇನ್ವೆಸ್ಟಿಂಗ್, ಅವ್ರ ಬ್ಲಡ್ ಅಲ್ಲಿ ಬಂದ್ಬಿಡುತ್ತಾರೆ ಇನ್ವೆಸ್ಟಿಂಗ್ ಅನ್ನೋದು. ಓಕೆ, ಅವ್ರು ಏನಾದ್ರು ಕಲ್ತ್ಕೊಳ್ಳೋವಾಗ ಎಷ್ಟೆಷ್ಟು ಚಾರ್ಜ್ ಮಾಡ್ತಾ ಇದ್ರು ಅಂದ್ರೆ, ಬೇರೆ ಇನ್ಸ್ಟಿಟ್ಯೂಷನ್ ಅವರು ಕರ್ನಾಟಕದವ್ರು ಬಿಟ್ಟು 70,000 80,000 90,000 ಈ ತರ ಎಲ್ಲ ಚಾರ್ಜ್ ಮಾಡ್ತಾರೆ. ಇವಾಗ ನಾನ್ ಕಲ್ತಿದ್ದು 1.5 ಲಕ್ಷ ಕೊಟ್ಟು ಕಲ್ತಿದ್ದೆ. ಓಕೆನಾ? ಈ ತರ ಎಲ್ಲ ಚಾರ್ಜ್ ಮಾಡ್ತಾ ಇದ್ರು. ಬೇರ್ ಮಿನಿಮಮ್ ಅಲ್ಲಿ ಯಾರಿಗೂ ಸಿಗ್ತಾ ಇಲ್ವೇ ಅನ್ನೋ ನನ್ನ ಒಂದು ಕನ್ಸರ್ನ್ ಇತ್ತು. ಬೇರ್ ಮಿನಿಮಮ್ ಅಂದ್ರೆ 5,000 ಆಗಿರ್ಬೋದು, 6,000 ಆಗಿರ್ಬೋದು, ಇನ್ಸ್ಟಿಟ್ಯೂಷನ್ ಇಲ್ವೇ ಅಂತ. ನನಗೆ ಬೇರ್ ಮಿನಿಮಮ್ ಪ್ರೈಸ್ ಬರೀ 6,000. ಅವ್ರ ಒಂದ್ ದಿವಸದ ಖರ್ಚು ಸರ್, ಎಲ್ಲಾದ್ರೂ ಟ್ರಿಪ್ ಹೋಗಿ ಬಂದ್ರೆ ಅವ್ರಿಗೆ ಒಂದ್ ದಿವಸದ ಖರ್ಚು ಇರುತ್ತೆ. ನೀವು 6,000 ಏನಾದ್ರು ಕೊಟ್ಟಿದ್ದೀರಂದ್ರೆ ನಿಮ್ಗೆ ಲೈಫ್ ಟೈಮ್ ಸ್ಟಾಕ್ ಮಾರ್ಕೆಟ್ ಏನು ಅಂತ ಐ ಓಪನರ್ ಗೊತ್ತಾಗುತ್ತೆ. ನೀವು ಲೈಫ್ ಟೈಮ್ ಸಪೋರ್ಟ್ ಟ್ರೇಡಿಂಗ್ ಹಬ್ ಇಂದ ಸಿಗುತ್ತೆ. ಟ್ರೇಡ್ ಅಥವಾ ಈ ತರ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾವೇನಾದ್ರು ನಮ್ಮನ್ನು ತೊಡಗಿಸ್ಕೋಬೇಕು ಅಂತ ಹೇಳಿದ್ರೆ ನಮಗೆ ನಿಜವಾಗಿಯೂ ಕ್ಲಾಸಿನ ಅವಶ್ಯಕತೆ ಇರುತ್ತಾ ಅಂತ? 100 ಅವಶ್ಯಕತೆ ಇದೆ, 100ಕ್ಕೆ 100. ಯಾಕಂದ್ರೆ ನಾವೆಲ್ರಿಗೂ ಹಣ ಮಾಡುವಂತ ಉದ್ದೇಶನೇ. ಈ ಉದ್ದೇಶದಲ್ಲಿ ನಾವು ಎಷ್ಟು ಸಿಸ್ಟಮೆಟಿಕ್ ಆಗಿ ಮಾಡ್ತೀವಿ. ಅರ್ಲಿ ಲೈಫ್ ತೊಗೊಂಡ್ರು ಒಂದು ಸ್ಕೂಲ್ಗೆ ಹೋಗೋದು ಏನಕ್ಕೆ, ಸ್ಕೂಲ್ ಮೊದಲು ಗ್ರಾಜುಯೇಷನ್ ತೊಗೊತೀವಿ. ಆ ಗ್ರಾಜುಯೇಷನ್ ಒಂದು ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ತೊಗೊತೀವಿ, ಕಾಮರ್ಸ್ ಆಗಲಿ, ಆರ್ಟ್ಸ್ ಆಗಲಿ, ಸೈನ್ಸ್ ಆಗಲಿ. ಅದು ತೊಗೊಂಡಾಗ ಅದು ತಿಳ್ಕೊಳ್ಳೋಕೆ ಅಂತ. ಸೊ ಈ ಟ್ರೇಡಿಂಗ್ನು ಸಹ ನಾವು ಪ್ರೊಫೆಷನ್ ಆಗಿ ಹೋಗ್ಬೇಕಂದ್ರೆ ಸ್ಕೂಲ್ ಇಲ್ದೇನೆ ಮಾಡಿದ್ರೆ ಅದು 101% ಲಕ್ ಬೇಸ್ ಮೇಲೆ ನಿಂತ್ಕೋಬಹುದು ಹೊರತು ಪರ್ಫಾರ್ಮೆನ್ಸ್ ಬೇಸ್ ಮೇಲೆ ಯಾವತ್ತೂ ನಿಂತ್ಕೊಳ್ಳೋಕೆ ಸಾಧ್ಯ ಇಲ್ಲ. ಸ್ಕೂಲ್ ಮೂಲಕ ಯಾರು ಮಾಡ್ತಾರೆ ಅವರು ಪರ್ಫಾರ್ಮೆನ್ಸ್ ಬೇಸ್ಡ್ ಆಗಿ ಮಾಡ್ತಾರೆ. ಸರ್, ನಿಮ್ಗೆ ಏನಾದರೂ ಬೆನಿಫಿಟ್ ಆಗಿದೆಯಾ ಈ ಕ್ಲಾಸಿಂದ? ಹೌದು ಸರ್, ಈ ಕ್ಲಾಸ್ ಬಂದಮೇಲೆ ನನಗೆ ತುಂಬ ನಾಲೆಡ್ಜ್ ಬಂದಿದೆ. ಟ್ರೇಡಿಂಗ್ ಅಂದರೆ ಏನು ಅಂತ ಗೊತ್ತಾಗಿದೆ. ಓಕೆ, ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಕಲಿಬೇಕಾಗಿ ನನ್ನ ವಿನಂತಿ. ಓಕೆ ಸರ್,
ನೀವೇನು ಹೇಳ್ತೀರಾ ಸರ್? ಯಾಕಂದ್ರೆ ನೀವೇ ಸೀನಿಯರ್ ಅಂತ ಅನ್ಸುತ್ತೆ ನನಗೆ. ನಾವು ಲಾಸ್ಟ್ ಡಿಸೆಂಬರಲ್ಲಿ ನಾವು ಕ್ಲಾಸ್ ತಗೊಂಡ್ವಿ ಇಲ್ಲಿ. ಓಕೆ. ಇಲ್ಲಿ ಟ್ರೇಡಿಂಗ್ ಬಗ್ಗೆ ಏನು ಗೊತ್ತಿದ್ದಿಲ್ಲ, ಇಲ್ಲೇ ಬಂದು ಬೇಸಿಕ್ ಅಲ್ಲಿ ಕಲ್ತ್ಕೊಂಡ್ವಿ. ಜನವರಿ 30ರಲ್ಲಿ ಆಲ್ಗೋ ನಾನು ಕ್ಲಾಸ್ ತಗೊಂಡಿದ್ದೆ. ಓಕೆ. ಅವಾಗಿಂದ ಮಾಡ್ಸೋಣ ಅಂತ ಅಮೌಂಟ್ ಇಂದ ಪ್ರಾಬ್ಲಮ್ ಅದು ಇದು ಪ್ರಾಬ್ಲಮ್ ಆಯ್ತು. ಮತ್ತೆ ಬೈಯಿಂಗ್ ಮಾಡ್ತಾ ಇದ್ದೀನಿ. ಓಕೆ. ಒಂದು 50K ಲಾಸ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಆಲ್ಗೋ ಮೊನ್ನೆ ಯೂಟ್ಯೂಬ್ ಅಲ್ಲಿ ನೋಡಿದ್ಮೇಲೆ ಆಲ್ಗೋ ಇದು ಮಾಡ್ಸೋಣ, ಸೆಲ್ಲಿಂಗ್ ಸೈಡ್ ಎಡ್ಜಿಂಗ್ ಮಾಡ್ತಾ ಇದ್ದೀನಿ. ಇತ್ತೀಚೆಗೆ ಒಂದು 2 ತಿಂಗಳಿಂದ ನಾನು ಎಡ್ಜಿಂಗ್ ಮಾಡ್ತಾ ಇದ್ದೀನಿ. ಈಗ ಲಾಭದಲ್ಲಿದ್ದೀರಾ? ಇಲ್ಲ ಲಾಭದಾಗಿಲ್ಲ, ಇನ್ನು ಒಟ್ಟಿಗೆ ಕಮ್ಮಿ ಲಾಸ್ ಕಮ್ಮಿ ಆಗ್ತಾ ಇದೆ. ಕಲಿತಾ ಇದ್ದೀರಿ? ಕಲಿತಾ ಇದ್ದೀನಿ, ಎಡ್ಜಿಂಗ್ ಕಲಿತೀನಿ. ಒಂದು ಲಾಟಲ್ಲೇ ಮತ್ತೆ ಮಾಡ್ತಾ ಇದ್ದೀನಿ ನಾನು. ಇನ್ನು 1 ವರ್ಷ ನಾನು ಜಾಸ್ತಿ ಇನ್ಕ್ರೀಸ್ ಮಾಡಲ್ಲ. ಓಕೆ. ಈಗ ಸೆಲ್ಲಿಂಗ್ ಸೈಡ್ ಹೋಗೋಣ ಅಂತ ನಾನು ಇವತ್ತು ಸೆಲ್ಲಿಂಗ್ ಮಾಡಿದ್ದೀನಿ. ಬಟ್ 2% ಬಂತು, ನಾನು ಎಕ್ಸಿಟ್ ಆದ ಇವತ್ತು ಸೆಲ್ಲಿಂಗ್ ಅಲ್ಲಿ. ಹಾಗೆ ಅದೇ ಟೈಪ್ ಸೆಲ್ಲಿಂಗ್ ಅಲ್ಲೇ ಹೋಗ್ಬೇಕಂತ ಉದ್ದೇಶದಿಂದ ಬಂದಿದ್ದೀನಿ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡಬೇಕು ಅಂತ ಹೇಳಿದ್ರೆ ಈ ರಿಸ್ಕ್ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಅನ್ನೋದನ್ನ ಸುಮಾರು ಜನ ಹೇಳೋದನ್ನ ಕೇಳಿ, ನೀವೇನಂತೀರಿ ಅದಕ್ಕೆ? ಸೆಟಪ್ ನಾಲೆಜ್ ಅನ್ನೋ 10% ಸರ್. ನೀವು ಕೇಳಿದ್ ನಿಜ. ರಿಸ್ಕ್ ಮ್ಯಾನೇಜ್ಮೆಂಟ್ 90%. ಅಂದ್ರೆ ಕಳ್ಕೊಳವಾಗ ಎಷ್ಟು ಕಳ್ಕೊಂತಾ ಇದ್ದೀನಿ, ಪಡ್ಕೊಳವಾಗ ಎಷ್ಟು ಪಡ್ಕೊಂತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಟ್ರೇಡ್ ಅಲ್ಲಿ ಎಂಟರ್ ಆಗಿದ್ದೀನಿ, ನನ್ನ ಸ್ಟಾಪ್ ಲಾಸ್ 100 ರೂಪಾಯಿ ಇದೆ ಅಂದ್ರೆ ನಾನು 100 ರೂಪಾಯಿ ಲಾಸ್ ಆಗಕ್ಕೆ ಫಿಕ್ಸ್ ಆಗಿದ್ದೀನಿ. ಬುಕ್ ಎಷ್ಟು ಮಾಡಬೇಕು? 200 ರೂಪಾಯಿ ಮಾಡಬೇಕು. ಅಂದ್ರೆ 1 ರೂಪಾಯಿ ರಿಸ್ಕ್ ಇಟ್ಬಿಟ್ಟು 2 ರೂಪಾಯಿ ಗೈನ್ ಮಾಡಕ್ಕೆ ಟ್ರೇಡ್ ಮಾಡಬೇಕು. ನೀವೇನ್ ಮಾಡ್ತೀರಾ? 2 ರೂಪಾಯಿ ರಿಸ್ಕ್ ಇಡ್ತೀರಾ 1 ರೂಪಾಯಿ ಗೈನ್ ಮಾಡಕ್ಕೆ. ಸೊ ಅಲ್ಲಿ ಕಂಪ್ಲೀಟ್ ಲಾಸೇ ಇರುತ್ತೆ. ರಿಸ್ಕ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ದೆನ್ ದ ಸೆಟಪ್ ಅಂತಾರೆ. ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲೂ ನಾನು ಕೆಲವೊಂದು ಪ್ಲಾಟ್ಫಾರ್ಮ್ ಅಲ್ಲಿ ನೋಡಿದ್ದೆ, ಲಕ್ಷ ದುಡಿಬಹುದು, ಕೋಟಿ ಮಾಡಬಹುದು, 10 ರೂಪಾಯಿ ಹಾಕಿ 10,000 ಮಾಡಬಹುದು ಅಂತೆಲ್ಲ ಒಂದೊಂದು ಲೈನ್ಗಳು ಬರೆದು ಹಾಕ್ತಾರೆ. ಇದು ನಿಮ್ಮ ಹತ್ರ ಕೇಳೋದು, ಆಸ್ ಎ ಫ್ರೆಂಡ್ ಆಗಿ ಕೇಳೋದು, ಹೇಳಿ ಸತ್ಯನಾ ಸರ್ ಇದು? ಹಿಂಗ ಆಗತ್ತಾ ಸ್ಟಾಕ್ ಮಾರ್ಕೆಟ್? ಅದು 100% ಎಲ್ಲ ಸುಳ್ಳು ಸರ್. ನಮ್ ಮಿಡಲ್ ಕ್ಲಾಸ್ ಜನಕ್ಕೆ ಏನನ್ಸುತ್ತೆ, ಒಂದ್ ಯಾರಿಗೂ 30,000 ಸ್ಯಾಲರಿ ಬರ್ತಾ ಇರುತ್ತೆ. ಓಕೆನಾ? ಯೂಟ್ಯೂಬ್ ಅಲ್ಲಿ ಫಸ್ಟ್ ಏನ್ ನೋಡ್ತಾನೆ ಬಂದ್ಬಿಟ್ಟು ತಮ್ ಲೈನ್ಸ್ ನೋಡ್ತಾನೆ. 1 ಲಕ್ಷ ಪ್ರಾಫಿಟ್, 2 ಲಕ್ಷ ಪ್ರಾಫಿಟ್. ಬಟ್ ಕ್ಯಾಪಿಟಲ್ ಎಷ್ಟು ಯೂಸ್ ಮಾಡಿದೀವಿ? 1 ಕೋಟಿನ 2 ಕೋಟಿನ 50 ಲಕ್ಷನ? ಅದು ಯೂಸ್ ಮಾಡೋದು ಗೊತ್ತಿಲ್ವಲ್ಲ, ಎಷ್ಟು ಮಾಡೋದು ಅವ್ನು ತೋರ್ಸೇ ಇರಲ್ವಲ್ಲ ನಾವು. ಟ್ರೇಡರ್ಸ್ ಏನ್ ಮಾಡ್ತಾರೆ, ದೇ ವೋಂಟ್ ಡಿಸ್ಕ್ಲೋಸ್ ದೇರ್ ಕ್ಯಾಪಿಟಲ್. ಎಸ್, ನೀವು 1 ಕೋಟಿಯಲ್ಲಿ 1 ಲಕ್ಷ ಮಾಡಿದ್ರೆ ಎಷ್ಟು % ಆಗತ್ತೆ? ಬರೀ 1% ಆಯ್ತು. ಇವ್ರೇನ್ ಅನ್ಕೊಂತಾರೆ, ಓಕೆ ನಾನು 1 ಲಕ್ಷದಲ್ಲಿ ಕೂಡ ತಿಂಗಳಿಗೆ 1 ಲಕ್ಷ ದುಡ್ಡು ಮಾಡ್ಬೇಕು ಅನ್ಕೊಂತಾರೆ. ಸೊ ಇಂಡೈರೆಕ್ಟ್ಲಿ ಏನ್ ಮಾಡ್ತಾರೆ, ಅದು ಗ್ಯಾಂಬ್ಲಿಂಗ್ ತರ ಆಗತ್ತೆ. ಓಕೆನಾ? ಸೊ ಇಂಡೈರೆಕ್ಟ್ಲಿ ದೇ ಆರ್ ಡೂಯಿಂಗ್ ದ ಗ್ಯಾಂಬ್ಲಿಂಗ್. ಮಿಡಿಲ್ ಕ್ಲಾಸ್ ಅವ್ರಿಗೇನು, 1 ಲಕ್ಷ ಆಗ್ಬಿಟ್ಟು 1 ಲಕ್ಷ ಕೊಡೋ ಸ್ಕೀಮ್ಸ್ ಅಲ್ಲೇ ಅವ್ರು ಸಿಗಾಕೊಳೋದು ಹೋಗ್ಬಿಟ್ಟು. ಸೊ 1 ಲಕ್ಷ ಕೊಡೋ ಸ್ಕೀಮ್ಸ್ ಯಾವ್ದಾದ್ರು ಇದ್ರೆ ದಯಮಾಡಿ ಅಕಾಡೆಮಿನ ನಂಬಕ್ ಹೋಗ್ಬೇಡಿ. ಸ್ಟಾಕ್ ಮಾರ್ಕೆಟ್ ಗ್ಯಾಂಬ್ಲಿಂಗ್ ಅಲ್ಲ, ಇಟ್ಸ್ ಪ್ಯೂರ್ ಬಿಸ್ನೆಸ್. 1-2%, 3% ಈ ತರ ಯಾರು ಮಾಡ್ತಾರೋ ಅವ್ರು ರಿಯಲ್ ಟ್ರೇಡರ್ಸ್ ಆಗಿರ್ತಾರೆ ಸರ್. ಓಕೆನಾ? ಸೊ ಬಿಸ್ನೆಸ್ ತರ ಯಾರು ಟ್ರೀಟ್ ಮಾಡ್ತಾರೆ? ಬಿಸ್ನೆಸ್ ಮ್ಯಾನ್ಸ್ ಏನ್ ಮಾಡ್ತಾರೆ, 2% ಆಗಿರ್ಲಿ 3% ಆಗಿರ್ಲಿ ಈ ತರ ಟ್ರೇಡಿಂಗ್ ಯಾರು ಮಾಡ್ತಾರೋ ಸೊ ಅವ್ರು ಮಾತ್ರ ರಿಯಲ್ ಟ್ರೇಡರ್ಸ್. 1 ಲಕ್ಷದಲ್ಲಿ 2,000, 3,000 ಇದು 1 ಲಕ್ಷದಲ್ಲಿ 1 ಲಕ್ಷ ಆಗುತ್ತೆ ಅಂದ್ರೆ ಪಕ್ಕಾದ ಗ್ಯಾಮ್ಲಿಂಗ್ ಆಗಿರುತ್ತೆ. ಅದು ಒಂದೇ, ಕೆಸಿನೋ ಕೂಡ ಒಂದೇ, ರಮ್ಮಿ ಕೂಡ ಒಂದೇ. ಟ್ರೇಡಿಂಗ್ ಹಬ್ ಕೋಚಿಂಗ್ ಅಕಾಡೆಮಿ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಅಮಾಂಗ್. ಯಾಕಂದ್ರೆ ನಾನೊಂದು 2-3 ಕೋಚಿಂಗ್ ಸೆಂಟ್ರಿಗೆ ಹೋಗಿದ್ದೀನಿ. ಅಲ್ಲಿಗ ಒಂದು ಸ್ಟ್ರಾಟಜಿಗೆ ಅಥವಾ ಒಂದು ಪ್ಲಾನಿಗೆನೇ ಒಂದು 5,000 ಅಂದರೆ 10,000 ಚಾರ್ಜ್ ಮಾಡ್ತಾರೆ. ಇಲ್ಲಿ A to Z ಕಂಪ್ಲೀಟ್ ನಿಮಗೆ ಬೇಸಿಕ್ ಟು ಅಡ್ವಾನ್ಸ್ಗೆ ಒಂದು 5,000 ಅರೌಂಡ್ ಆಗುತ್ತೆ. ಓಕೆ. ಆಮೇಲೆ ಬೆಸ್ಟ್ ಪಾರ್ಟ್ ಈಸ್ ನವೀನ್ ಸರ್ ಮತ್ತು ರಾಜೇಂದ್ರ ಸರ್ ಬೋತ್ ಆರ್ ವೆರಿ ಫ್ರೆಂಡ್ಲಿ. ಯು ಕ್ಯಾನ್ ಆಸ್ ಡೌಟ್ಸ್ ಆಲ್ಸೋ. ಎಲ್ಲದಕ್ಕಿಂತ ಹೆಚ್ಚಾಗಿ ಏನಂತಂದರೆ ಇಲ್ಲೊಂದು ಡಿಸಿಪ್ಲಿನ್ ಅನ್ನೋದು ಹೇಳ್ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಈಗ ಮಾರ್ಕೆಟಲ್ಲಿ ಪರ್ ಮಂತ್ 10-15% ಮಾಡಬೇಕನ್ನೋದು ಎಲ್ರಿಗೂ ತಲೆಯಲ್ಲಿರುತ್ತೆ, ಆದರೆ ಅದು ಆ ಥರ ಆಗಲ್ಲ. ಸೊ ಇಯರ್ಲಿ ಮೇ ಬಿ ಅರೌಂಡ್ 15% ಅರೌಂಡ್ ಇಯರ್ಲಿ ಯಾವ ಥರ ಮಾಡಬೇಕು, ಡಿಸಿಪ್ಲಿನ್ ಆಗಿ ಯಾವ ಥರ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತಾರೆ. ಸೊ ನೀವು ಡಿಸಿಪ್ಲಿನ್ ಆಗಿ ಟ್ರೇಡ್ ಮಾಡಿದ್ರೆ ಖಂಡಿತವಾಗೂ ಇದರಲ್ಲಿ ಲಾಸ್ ಇಲ್ಲದೆ ಇಯರ್ಲಿ ಅಟ್ಲೀಸ್ಟ್ 15% ಆರ್ 20% ಸೇಫ್ ಆಗಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾರೆ. ಸೊ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ದ್ಯಾನ್ ಅರ್ನಿಂಗ್ 2-3% ಎವ್ರಿ ಡೇ. ಸರ್ 90% ಜನಕ್ಕೆ ಸ್ಟಾಕ್ ಮಾರ್ಕೆಟ್ ಅಂದರೆ ಏನಂತ ಗೊತ್ತೇ ಆಗಲ್ಲ. ಅಂಥವ್ರು ಬಂದು ದುಡ್ಡು ಕಳ್ಕೊತಾರೆ. ಇವ್ರ ಹತ್ರ ಬಂದರೆ ಕಡಿಮೆ ದುಡ್ಡಲ್ಲಿ ನಾಲೆಜ್ ಸಿಗುತ್ತೆ. ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಹೆಂಗೆ ರನ್ ಆಗುತ್ತೆ, ಹೆಂಗೆ ವರ್ಕೌಟ್ ಆಗುತ್ತೆ ಎಲ್ಲ ಹೇಳ್ಕೊಡ್ತಾರೆ. ಇನ್ನೊಂದೇನೆಂದರೆ ಆ ದುಡ್ಡು ಏನು ಫೀಸ್ ದೊಡ್ಡ ಫೀಸ್ ಅಲ್ಲ, ಯಾಕಂದರೆ 1-2-3 ಟ್ರಾನ್ಸಾಕ್ಷನ್ಲಿ 1-2 ಟ್ರೇಡಿಂಗಲ್ಲೇ ಕಳ್ಕೊಂಡ್ಬಿಡ್ತಾರೆ. ಬಟ್ ಇವ್ರ ಹತ್ರ ಬಂದರೆ ನಾಲೆಜ್ ಸಿಗುತ್ತೆ, ಮತ್ತು ಅವ್ರು ಹೆಂಗೆ ಮಾಡ್ತಾರೆ ಅನ್ನೋದನ್ನು ಹೇಳ್ಕೊಡ್ತಾರೆ. ಅವರು ಒಂದು ಬರೀ ನಾನು ಮಾಡ್ಕೊತೀನಿ, ಕೆಲವೊಬ್ರು ಹೇಳ್ತಾರೆ ಅವರು ಸ್ಟ್ರಾಟಜಿ ಹೇಳಲ್ಲ, ಬರೀ ಏನಿದೆ ಬೇಸಿಕ್ ಸ್ಟ್ರಕ್ಚರ್ ಮಾತ್ರ ಹೇಳ್ತಾರೆ, ನೀವು ಮಾಡ್ಕೊಂಡು ಹೋಗಿ ಅಂತ ಹೇಳಿ ಬಿಟ್ಬಿಡ್ತಾರೆ. 30,000-40,000 ತೊಗೊಂಡ್ರು ಫೀಸು. ಅವ್ರು ಹೆಂಗೆ ಮಾಡ್ತಾರೆ ಅಂತಲೇ ಹೇಳ್ಕೊಡ್ತಾರೆ, ಆಲ್ಗೋಣ ಹೇಳ್ಕೊಡ್ತಾರೆ.
ಫ್ರಮ್ ದಿ ಬಿಗಿನಿಂಗ್ ಸರ್ ಎಲ್ಲರೂ ಹೇಳ್ಕೊಡ್ತಾರೆ, ಲೆಸನ್ಸ್ ಹೇಳ್ಕೊಡ್ತಾರೆ. ಫ್ರಮ್ ದಿ ABCD ಇಂದ ಹೇಳ್ಕೊಡ್ಬೇಕು, ಅದು ಇವ್ರು ಮಾಡ್ತಾ ಇದ್ದಾರೆ. ನಮ್ಮ ಮದರ್ ಟಂಗ್ ಕನ್ನಡ ಆಗಿರೋದ್ರಿಂದ ಕನ್ನಡದಲ್ಲಿ ನೀಟಾಗಿ ಬ್ರೀಫ್ ಮಾಡ್ತಾರೆ. ರಾಜೇಂದ್ರ ಸರ್ ಆಗ್ಬೋದು, ನವೀನ್ ಸರ್ ಆಗ್ಬೋದು, ಖಂಡಿತ ತುಂಬಾ ಚೆನ್ನಾಗಿ ಬ್ರೀಫ್ ಮಾಡಿದ್ದಾರೆ. ಮತ್ತೆ ಹಾಗೆ ನನಗೆ ಇದಕ್ಕೆ ನಾನು ಪ್ರೆಷರ್ ಆ್ಯಕ್ಚುಲಿ ನನಗೇನು ಇದ್ರ ಬೇಸಿಕಲಿ ನನಗೆ ಇದ್ರ ಬಗ್ಗೆ ಏನು ನಾಲೆಡ್ಜ್ ಇರಲಿಲ್ಲ. ಇಲ್ಲಿಗೆ ಬಂದ ಮೇಲೆ ಒಂದೊಂದೇ ಅವ್ರದ್ದು ರೆಫರ್ ಇನ್ಸ್ಟಾದಲ್ಲಿ ನೋಡ್ಕೊಂಡ್ ಬಂತಿದ್ದಾರೆ. ಓಕೆ ಓಕೆ, ನೀವೇನ್ ಮಾಡ್ಕೊಂಡಿದ್ದು? ನಿಮ್ಗೆ ಹೆಂಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಆಸಕ್ತಿ ಬಂದಿದ್ದು? ಸೊ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಇವಾಗೆಲ್ಲ ನೋಡ್ತಾ ನಾವು ಮೊಬೈಲಲ್ಲಿ ಇನ್ಸ್ಟಾ ನೋಡ್ತಾ ಇವ್ರ ಬಗ್ಗೆ ತಿಳ್ಕೊಂತಾ, ಅದು ಇವಾಗ ನಿನ್ನೆ ಮೊನ್ನೆಯಿಂದ ನೋಡಿ ಒಂದು 1 ಇಯರಿಂದ ಇವ್ರನ್ನ ಫಾಲೋಅಪ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಇನ್ಸ್ಟಾದಲ್ಲಿ. ಇದನ್ನ ನಾವು ಮಾಡ್ಬೋದು ಅನ್ನೋ ಇದ್ರ ಮೇಲೆ ಬಂದಿದೆ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಾಭ ಮಾಡಬಹುದಾ ಅಥವಾ ಲಾಸ್ ಆಗುತ್ತಾ ಹೇಗೆ ಅಂತ? ಅಂದರೆ ಡಿಪೆಂಡ್ಸ್ ಆನ್ ನಾವು ಸ್ಟ್ರಾಟಜಿ ಯಾವ ಥರ ಯೂಸ್ ಮಾಡ್ತೀವಿ ಆ ಥರ. ಯಾವಾಗಲೂ ಲಾಸೇ ಅಂತ ಹೇಳೋಕ್ಕಾಗಲ್ಲ, ಪ್ರಾಫಿಟ್ ಅಂತ ಹೇಳೋಕ್ಕಾಗಲ್ಲ. ನಮ್ಮ ಸ್ಟ್ರಾಟಜಿ ನಾವು ಯಾವ ಥರ ಯೂಸ್ ಮಾಡ್ತೀವಿ ಅದು ಅವರು ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಯಾವ ಥರ ನಂದು ಪ್ರೀವಿಯಸ್ ಡೇಟಾಸ್ ಅದೆಲ್ಲ ನಾವು ಅನಲೈಸ್ ಮಾಡಿಕೊಂಡು ಯಾವ ಥರ ಸ್ಟ್ರಾಟಜಿಸ್ ಯೂಸ್ ಮಾಡಿದ್ರೆ ಬೇಸ್ಡ್ ಆನ್ ಅದ್ರ ಮೇಲೆ. ಅದೇ ಹೇಳೋಕ್ಕಾಗಲ್ಲ ಎಲ್ಲದರಲ್ಲೂ ಪರ್ಫೆಕ್ಟಾಗಿ 100% ಕೊಡೋಕ್ಕಾಗಲ್ಲ ಅಂತ. ಸೊ ಅದೇ ಥರ ಸಮ್ಟೈಮ್ಸ್ ಪ್ರಾಫಿಟ್ ಆಗುತ್ತೆ, ಸಮ್ಟೈಮ್ಸ್ ಲಾಸ್ ಆಗುತ್ತೆ. ಎರಡನ್ನೂ ಈಕ್ವಲ್ ಆಗಿ ನಾವು ಅಕ್ಸೆಪ್ಟ್ ಮಾಡಬೇಕು. ಸರ್, ಈಗ ಒಂದು ಟಿಪ್ಸ್ ಅನ್ನ ಕೊಡೋಣ ನಮ್ಮ ವೀಕ್ಷಕರಿಗೆ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾವೇನಾದ್ರೂ ಒಂದು ಯಶಸ್ಸನ್ನ ಪಡಿಬೇಕು ಅಂತಂದ್ರೆ ಒಂದು 3 ಟಿಪ್ಸ್ ನಿಮ್ ಕಡೆಯಿಂದ ಕೊಡೋದಾದ್ರೆ ಏನ್ ಕೊಡ್ತೀರಿ ಸರ್? ಸರ್, ಫಸ್ಟ್ ಒಂದು ಗ್ರೇಟ್ ಇನ್ವೆಸ್ಟರ್ ವಾರೆನ್ ಬಫೆಟ್. ಹೆಂಗೆ ನಮ್ ಕ್ರಿಕೆಟ್ ಸಚಿನ್ ತೆಂಡೂಲ್ಕರ್ ಹಂಗೆ ಅವ್ರು ಗಾಡ್ ಆಫ್ ದ ಇನ್ವೆಸ್ಟಿಂಗ್ ಅಂತೀವಿ ಯಾರನ್ನ? ವಾರೆನ್ ಬಫೆಟ್ ನ. ಸೊ ದ ಗ್ರೇಟ್ ವಾರೆನ್ ಬಫೆಟ್ ಏನ್ ಹೇಳ್ತಾರೆ ಅಂದ್ರೆ, ಒಂದು ಇಂಟರ್ವ್ಯೂ ಅಲ್ಲಿ ಅಮೆಝಾನ್ CEO ಒಂದು ಕ್ವಶನ್ ಕೇಳ್ತಾರೆ. ವಾರೆನ್ ಬಫೆಟ್ ಅವರೇ, ನೀವು 13 ಲಕ್ಷ ಕೋಟಿ ದುಡ್ಡು ಮಾಡಿದೀರಾ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಎಷ್ಟು? 13 ಲಕ್ಷ ಕೋಟಿ ದುಡ್ಡು ಮಾಡಿದೀರಾ. ನಿಮ್ಮನ್ನೇ ಕಾಪಿ ಮಾಡ್ಬಿಟ್ಟು ಎಲ್ಲರೂ ಯಾಕೆ ಅದೇ ಇನ್ವೆಸ್ಟಿಂಗ್ ಸ್ಟೈಲ್ ನ ಕಾಪಿ ಮಾಡಬಾರ್ದು ಅಂತ ವಾರೆನ್ ಬಫೆಟ್ ಅವರು ನಕ್ಕೊಂಡು ಹೇಳ್ತಾರೆ, ಎಸ್, ಎವ್ರಿ ಒನ್ ಕ್ಯಾನ್ ಕಾಪಿ ಮೈ ಟ್ರೇಡಿಂಗ್ ಅಂಡ್ ಮೈ ಇನ್ವೆಸ್ಟಿಂಗ್, ಬಟ್ ಎವ್ರಿ ಒನ್ ಕೆನಾಟ್ ಗಿವ್ ಮೈ ಟೈಮ್ ಅಂತ. ಅಂದ್ರೆ ಅವ್ರು ಇನ್ವೆಸ್ಟ್ ಮಾಡಿದ್ರು 12ನೇ ಏಜ್ ಇಂದ, ಇವತ್ತು ಅವ್ರಿಗೆ 92 ಏಜ್. ಇನ್ನೊಂದು ಹೇಳ್ತಾರೆ, ಎವ್ರಿ ಒನ್ ವಾಂಟ್ಸ್ ಟು ಬಿಕಮ್ ರಿಚ್ ಬಟ್ ದೇ ಡೋಂಟ್ ವಾಂಟ್ ಅ ಸ್ಲೋ ಪ್ರೋಸೆಸ್. ಏನ್ ಪ್ರೋಸೆಸ್ ಬೇಡ? ಸ್ಲೋ ಪ್ರೋಸೆಸ್ ಬೇಡ, ಅವ್ರಿಗೆ ಎಕ್ಸೈಟ್ಮೆಂಟ್ ಪ್ರೋಸೆಸ್ ಬೇಕು. ಎವ್ರಿ ಒನ್ ವಾಂಟ್ಸ್ ಟು ಬಿಕಮ್ ರಿಚ್ ಇನ್ ಓವರ್ ನೈಟ್. ಓವರ್ ನೈಟ್ ಅಲ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ರಿಚ್ ಆಗಕ್ಕೆ ಯಾರಾದ್ರೂ ಬರ್ತೀನಿ ಅಂದ್ರೆ ಓವರ್ ನೈಟ್ ಅಲ್ಲಿ ಬೇಗ ದುಡ್ಡು ಹೋಗುತ್ತೆ, ಓವರ್ ನೈಟ್ ಅಲ್ಲಿ ಬೇಗ ದುಡ್ಡು ಆಗಲ್ಲ. ಸಿಸ್ಟಮ್ಯಾಟಿಕ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂತ ಬರ್ಬೇಕು ಸರ್. ಎಷ್ಟು ಲಾಂಗ್ ಟರ್ಮ್ ಅಲ್ಲಿ ಇರ್ತಿರೋ ಅಷ್ಟು ಒಳ್ಳೇದಾಗತ್ತೆ, ಅಷ್ಟು ಕಾಂಪೌಂಡ್ ಇಂಟ್ರೆಸ್ಟ್ ಬರುತ್ತೆ. ಏನ್ ಕಾಂಪೌಂಡ್ ಇಂಟ್ರೆಸ್ಟ್ ಅಂದ್ರೆ 8th ವಂಡರ್ ಆಫ್ ದ ವರ್ಲ್ಡ್ ಅಂತ ಹೇಳಿದ್ದಾರೆ. ಆಲ್ಬರ್ಟ್ ಐನ್ಸ್ಟೈನ್ ಏನ್ ಹೇಳಿದಾರೆ ಅಂದ್ರೆ, ಕಾಂಪೌಂಡಿಂಗ್ ಇಸ್ ದ 8th ವಂಡರ್ ಆಫ್ ದಿ ವರ್ಲ್ಡ್. ಒನ್ ಹೂ ನೋಸ್ he will get, one who does not know he will pay. ಯಾರು ಕಾಂಪೌಂಡ್ ಇಂಟ್ರೆಸ್ಟ್ ಬಗ್ಗೆ ಗೊತ್ತಿಲ್ವೋ ಅವರು ರಿಟರ್ನ್ ಕೊಡ್ತಾರಂತೆ. ಯಾರು ಕಾಂಪೌಂಡ್ ಇಂಟ್ರೆಸ್ಟ್ ಬಗ್ಗೆ ಗೊತ್ತೋ ಅವ್ರು ಪಡ್ಕೋತಾರಂತೆ ಮಾರ್ಕೆಟ್ ಇಂದ. ಸೊ ಇದು ಆಲ್ಬರ್ಟ್ ಐನ್ಸ್ಟೈನ್ ಅವ್ರು ಹೇಳಿರೋದು. ಓಕೆ, ಈಗ ನೀವು ಮೊದಲನೇ ಟಿಪ್ಸ್ ಹೇಳಿದ್ದು ಸ್ಲೋ ಪ್ರೋಸೆಸ್ ಅಲ್ಲಿ ಇರಬೇಕು. ಎರಡನೇದು ಟೈಮ್ ಕೊಡ್ಬೇಕು ಮಾರ್ಕೆಟ್. ಥರ್ಡ್ ಒಂದು ಕಾಂಪೌಂಡ್ ಇಂಟ್ರೆಸ್ಟ್ ನ ಅರ್ಥ ಮಾಡ್ಕೊಬೇಕು ಸರ್. ಓಕೆನಾ? ಬ್ಯಾಂಕ್ FD ಅಲ್ಲಿ ಇಟ್ರೆ ಎಷ್ಟು ಬರುತ್ತೆ, ಇದ್ರಲ್ಲಿ ಇಟ್ರೆ ಎಷ್ಟು ಬರುತ್ತೆ. ದ ರೂಲ್ ಆಫ್ 72 ಅಂತ ಒಂದಿದೆ. ಅಂದ್ರೆ ರೂಲ್ ಆಫ್ 72 ಏನಂದ್ರೆ, ನನ್ನ ಮನಿನ 72 ಡಿವೈಡೆಡ್ ಬೈ ನನ್ನ ಪರ್ಸೆಂಟೇಜ್ ಹಾಕಿದ್ರೆ ಎಷ್ಟು ವರ್ಷಕ್ಕೆ ಮನಿ ಡಬಲ್ ಆಗುತ್ತೆ. ಇದು ರೂಲ್ ಆಫ್ 72. ಫಾರ್ ಎಕ್ಸಾಂಪಲ್ 72 ಡಿವೈಡೆಡ್ ಬೈ 7 ಮಾಡಿದ್ರೆ ನನ್ನ ಬ್ಯಾಂಕ್ FD ರಿಟರ್ನ್ಸ್ 10 ವರ್ಷದ ಮೇಲೆ ಆಗುತ್ತೆ ಡಬಲ್ ಆಗಕ್ಕೆ. ಫಾರ್ ಎಕ್ಸಾಂಪಲ್ ಇವಾಗ ಒಳ್ಳೆ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ ತಗೊಂಡ್ರೆ ಅನ್ಕೊಳ್ಳೋಣ, 15 ಇಯರ್ಸ್, 72 ಡಿವೈಡೆಡ್ ಬೈ 15 ಇಯರ್ಸ್ ಮಾಡಿ, ಗೊತ್ತಾಗುತ್ತೆ ನಿಮ್ಮ ಮನೆ ಎಷ್ಟು ವರ್ಷಕ್ಕೆ ಡಬಲ್ ಆಗುತ್ತೆ ಅಂತ. ಕೆಳಗಡೆ ಕಾಮೆಂಟ್ ಮಾಡಿ. ಎಸ್ ಸರ್, ಈಗ ಒಂದು ಸರ್ಟನ್ ಅಮೌಂಟ್ ಇದೆ ಅಂತ ಹೇಳಿದ್ರೆ ಆ ಹಣವನ್ನು ಡಬಲ್ ಮಾಡ್ಕೊಳ್ಳೋದಕ್ಕೆ ಸ್ಟಾಕ್ ಮಾರ್ಕೆಟ್ ಸಪೋರ್ಟ್ ಮಾಡುತ್ತಾ? ಹಾಗಾದ್ರೆ ಮಾಡಬಹುದಾ ಸರ್? 100% ನಿಮ್ಮ ಮನಿ ಏನಿರುತ್ತೋ ಡಬಲ್ ಆಗತ್ತೆ. ಬಟ್ ರೂಲ್ ಆಫ್ 72 ಮರ್ತೋಗ್ಬಾರ್ದು. ಇವಾಗ ಹೇಳ್ದಲ್ಲ, ಎಷ್ಟು ವರ್ಷಕ್ಕೆ ಡಬಲ್ ಆಗತ್ತೆ ಅದು ತಿಳ್ಕೊಬೇಕು ಫಸ್ಟ್. ಯಾವ್ದ್ರಲ್ಲಿ ಇಡ್ತಾ ಇದೀನಿ ಅದ್ರಲ್ಲಿ ತಿಳ್ಕೊಬೇಕು ಫಸ್ಟ್. ರಿಸ್ಕ್ ಏನು ಅದ್ರಲ್ಲಿ ತಿಳ್ಕೊಬೇಕು. ಈ ಸ್ಟಾರ್ಟಿಂಗ್ ಬರ್ತಾರೆ ಕೆಲವೊಬ್ರು, ಕ್ಲಾಸ್ ಬರಬಹುದು ಅಥವಾ ಇಲ್ಲಿ ನಂಬರ್ ನೋಡಿ ಕಾಲ್ ಮಾಡಬಹುದು. ಸೊ ಅಂತ ಬಿಗಿನರ್ಸ್ ನೀವೇನಾದ್ರೂ ಒಂದು ಸ್ಟ್ರಾಟಜಿ ಹೇಳೋದಾದ್ರೆ ಏನ್ ಹೇಳ್ತೀವಿ ಸರ್? ನಾನಂತ ಬಿಗಿನರ್ಸ್ ಇವಾಗ ಆನ್ಲೈನ್ ಫ್ರೀಯಾಗೆ ಹೇಳ್ಕೊಡ್ತೀವಿ, ಆಫ್ಲೈನ್ ಫ್ರೀಯಾಗಿ ಹೇಳ್ಕೊಡ್ತೀನಿ. ಸೊ ನಾನೇನ್ ಹೇಳ್ತೀನಿ ಅಂದ್ರೆ, ನೀವು ಒಂದು ಸ್ಟಾಕ್ ನ ಪಿಕ್ ಮಾಡಕ್ ಹೋಗ್ಬೇಡಿ. ಸಿಂಗಲ್ ಸ್ಟಾಕ್ ಪಿಕ್ ಮಾಡಕ್ ಹೋದ್ರೆ ಎಸ್ ಬ್ಯಾಂಕ್ ಆಗೋಗುತ್ತೆ, 400 ರೂಪಾಯಿಂದ 8 ರೂಪಾಯಿಗೆ ಬಿದ್ದೋಗುತ್ತೆ. ನಾನೇನ್ ಹೇಳ್ತೀನಿ ಅಂದ್ರೆ, ಒಂದು 50 ಕಂಪನಿ ಓನರ್ ಆಗ್ಬೇಕು.
ಎಷ್ಟು ಕಂಪನಿ ಓನರ್ ಆಗ್ಬೇಕು? 50 ಕಂಪನಿ ಓನರ್ ಆಗ್ಬೇಕು. 50 ಕಂಪನಿ ಹೆಂಗ್ ಓನರ್ ಆಗ್ತೀರಾ ಅಂದ್ರೆ 50 ಬಿಸ್ನೆಸ್ ಗಳಿದೆ ಇಂಡಿಯಾದಲ್ಲಿ. ಆ 50 ಬಿಸ್ನೆಸ್ ಗಳನ್ನ ಒಂದು ಒಗ್ಗೂಡಿದ್ರೆ ನಿಫ್ಟಿ 50 ಅಂತೀವಿ. ಆ 50 ಕಂಪನಿಗಳ ಮೇಲೆ ನೀವು ಹೂಡಿಕೆ ಮಾಡಬಹುದು. ಬರೀ 290 ರೂಪಾಯಿ ಆಗತ್ತೆ ಸರ್. 290 ರೂಪಾಯಿ ಕೊಟ್ರೆ ನೀವು ಟಾಪ್ 50 ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡ್ದಂಗೆ ಲೆಕ್ಕ. 1 0 ಆಗ್ಬೋದು, 2 0 ಆಗ್ಬೋದು, ಎಲ್ಲ 0 ಆಗಲ್ಲ. ನಾನು ಹೇಳೋದು ಅಂದ್ರೆ 1 ರೂಪಾಯಿ ಒಂದು ಕಡೆ ಬರೋದಕ್ಕಿಂತ 1 ರೂಪಾಯಿ 10 ಡಿಫರೆಂಟ್ ಸೋರ್ಸ್ ಅಲ್ಲಿ ಬಂದ್ರೇನೆ ಬಿಸ್ನೆಸ್. ಸೇಮ್ ನೀವು ಇನ್ವೆಸ್ಟಿಂಗ್ ಲಾಜಿಕ್ ಕೂಡ ಹಂಗೆ ಯೂಸ್ ಮಾಡಿ. ಒಂದು ಕಂಪನಿಗಳ ಮೇಲೆ ದುಡ್ಡು ಹಾಕ್ಬೇಡಿ, 50 ಕಂಪನಿಗಳ ಮೇಲೆ ದುಡ್ಡು ಹಾಕಿ. 1 0 ಆಗ್ಬೋದು, ಇನ್ನು ಅಟ್ಲೀಸ್ಟ್ 45 ಕಂಪನಿಗಳಿಗಾದ್ರೂ ನಿಮ್ಗೆ ದುಡ್ಡು ಬಂದೇ ಬರುತ್ತೆ. ಇಂಡೆಕ್ಸ್ ಯಾವತ್ತೂ 0 ಆಗಲ್ಲ, ಸ್ಟಾಕ್ 0 ಆಗುತ್ತೆ. ಸರ್ ನೀವು ಎಷ್ಟನೇ ಏಜ್ಗೆ ಈ ಫೀಲ್ಡ್ಗೆ ಎಂಟ್ರಿ ಆಗಿದ್ದು? ಸರ್ ನನ್ನ ಏಜ್ ಬ್ಯಾಕ್ಗ್ರೌಂಡ್ ಹೇಗೆ ಅಂತ? ನನ್ನ ಬ್ಯಾಕ್ಗ್ರೌಂಡ್ ಸೊ ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಕಂಪ್ಲೀಟ್ ಆಯ್ತು. ಇಂಜಿನಿಯರಿಂಗ್ ಓದ್ಬೇಕು ಅನ್ಕೊಂಡೆ. ನಂಗೆ ಅವಾಗೇ ಸ್ಟಾಕ್ ಮಾರ್ಕೆಟ್ ಅಂದ್ರೆ ತುಂಬಾ ಇಂಟ್ರೆಸ್ಟ್. ಸೊ ಮನೇಲಿ ಹೇಳಿದೆ ನಾನು ಇಂಜಿನಿಯರಿಂಗ್ ಹೋಗಲ್ಲ, ನನ್ ಕೈಲಿ ಆಗಲ್ಲ ಅಂತ. ಅವಾಗ ಚಾರ್ಟ್ ಸ್ಟಡಿ ಮಾಡೋದಾಗಿರ್ಲಿ, ಈ ತರ ಮಾಡೋದು, ಚಾರ್ಟ್ ಸ್ಟಡಿ ಮಾಡೋದಾಗಿರ್ಲಿ, ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು, ಓಕೆ ನಾ ದುಡ್ಡು ಎಲ್ಲಿಂದ ಬರ್ತಾ ಇದೆ ನಾವು ಹುಡ್ಕಕ್ ಸ್ಟಾರ್ಟ್ ಮಾಡಿದೆ. ಓಕೆ ಈ ಇಂಡಿಯಾ ಎಲ್ಲ ಕನೆಕ್ಟ್ ಇದೆ, ಈ GDP ಕನೆಕ್ಟ್ ಇದೆ, ಎಲ್ಲ ಕನೆಕ್ಟ್ ಇದೆ. ಎಲ್ಲಿಂದ ಕಂಪನಿಗಳು ದುಡ್ಡು ಬರ್ತಾ ಇದೆ, ಎಲ್ಲಿಂದ ಕಂಪನಿಗಳು ದುಡ್ಡು ಮಾಡ್ತಾ ಇದೆ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಇಂದಾನೆ. ಒಂದು ಕಂಪನಿ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ದುಡ್ಡು ಎಲ್ಲಿಂದ ರೈಸ್ ಮಾಡ್ತಾರೆ? ಸ್ಟಾಕ್ ಮಾರ್ಕೆಟ್ ಇಂದ. IPOs ಬಿಟ್ಬಿಟ್ಟು ದುಡ್ಡು ಜನದ ಹತ್ರದಿಂದ ಏನ್ ಮಾಡ್ತಾರೆ, ರೈಸ್ ಮಾಡ್ತಾರೆ. ರೈಸ್ ಮಾಡಿ ಅವ್ರು ಏನ್ ಮಾಡ್ತಾರೋ ಕಂಪನಿಗೆ ಎಕ್ಸ್ಪ್ಯಾಂಡ್ ಮಾಡ್ತಾರೆ. ಆ ಎಕ್ಸ್ಪ್ಯಾಂಡ್ ಮಾಡೋ ಪ್ರೋಸೆಸ್ ಅಲ್ಲಿ ನಾನು ಇದನ್ನ ತಿಳ್ಕೊಂಡೆ ಸರ್. ಕಂಪನಿ ಹುಡುಕ್ತಾ ಪ್ರೋಸೆಸ್ ಅಲ್ಲಿ ಎಲ್ಲಿ ದುಡ್ಡಾಗತ್ತೆ ಕಂಪನಿಗಳಿಗೆ ಅನ್ನೋ ಪ್ರೋಸೆಸ್ ಅಲ್ಲಿ. ಎಷ್ಟು ಏಜ್ಗೆ ಬಂದಿರೋದು? ನನ್ನ ಏಜ್ 20 ವರ್ಷ ಇದ್ದಂಗೆ, 19 ವರ್ಷ ಕಂಪ್ಲೀಟ್ ಆಗಿ 20ನೇ ವರ್ಷ ಬೀಳ್ತಾ ಇದ್ದಂಗೆ ನಾನು ಸ್ಟಾಕ್ ಮಾರ್ಕೆಟ್ ಬಂದಿದ್ದೆ. ಇವತ್ತು ನನಗೆ 26 ರನ್ನಿಂಗ್ ಅಲ್ಲಿ ಇದೆ. ನನಗೆ ಆಲ್ಮೋಸ್ಟ್ 6 years ಎಕ್ಸ್ಪೀರಿಯನ್ಸ್ ಇದೆ. 5,000 ಜನದ ಮೇಲೆ ಟೀಚ್ ಮಾಡಿದೀನಿ ಸರ್. ನೀವು ಎಷ್ಟು ದುಡಿತೀರಾ ಸರ್? ಅಂದ್ರೆ ಈಗ ಜನಗಳಿಗೆ ಒಂದು ಕಾನ್ಫಿಡೆನ್ಸ್ ಬರಬೇಕು ಅಂದ್ರೆ ನೀವು ಎಷ್ಟು ಅರ್ನ್ ಮಾಡಿದೀರಾ ಅನ್ನೋದು ಕೇಳ್ತಾರೆ. ಒಂದಿಷ್ಟು ಹೇಳೋದಾದ್ರೆ, ಒಂದು ಅಂಕಿ ಸಂಖ್ಯೆಯಲ್ಲಿ ಹೇಳೋದಾದ್ರೆ ಒಂದು ಇಷ್ಟು ಮಾಡಿದೀನಿ. ಸೆಬಿ ಏನ್ ಹೇಳಿದೆ ಅಂದ್ರೆ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತಾರೆ. ಎಲ್ಲಾ ಶೇರ್ಸ್ ಮಾನಿಟರ್ ಮಾಡಿ ಇದು. ಸೊ ನೀವು ಪ್ರಾಫಿಟ್ಸ್ ನಾಗ್ಲಿ ನೀವು ಹೇಳೋದಾಗ್ಲಿ ಡಿಸ್ಕ್ಲೋಸ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಯಾಕೆಂದ್ರೆ ಅದರಿಂದ ಇನ್ಫ್ಲೂಯೆನ್ಸ್ ಆಗೋಗ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ನಾನು 1 ಕೋಟಿ ರೂಪಾಯಿ ಹಾಕ್ಬಿಟ್ಟು 1 ಲಕ್ಷ ದುಡ್ಡಿದೀನಿ ಅಂದ್ರೆ ಅದು 1% ಆಗೋದು. ಜನ ಏನ್ ಅನ್ಕೊಂತಾರೆ 1 ಲಕ್ಷ ದುಡಿಯೋದು ಇಷ್ಟು ಈಸಿನಾ ಅನ್ಕೊಂತಾರೆ ತಮ್ಮನೇಲಿ. ಸೊ ನಾನ್ ಎಷ್ಟು ಹಾಕಿದೀನಿ, ಹತ್ತತ್ರ 1 ಕೋಟಿ ರೂಪಾಯಿ ಕ್ಯಾಪಿಟಲ್ ಯೂಸ್ ಮಾಡಿರ್ತೀನಿ, ಅದು ಅವ್ರಿಗೆ ಗೊತ್ತಿರಲ್ಲ. ಸೊ ಅದು ಹೇಳಬಾರ್ದು. ಮೊದಲು ಹೇಳ್ತಾ ಇದ್ವಿ ನಾವು ಇಷ್ಟು ಹಾಕ್ಬಿಟ್ಟು ಇಷ್ಟು ದುಡಿತಾ ಇದೀವಿ ಅಂತ. ಸೆಬಿ ಅವರು ಅದನ್ನ ಇನ್ಫ್ಲೂಯೆನ್ಸ್ ಆಗಿ ತಗೊಂಡ್ಬಿಡ್ತಾರೆ ಜನ ಅಂತ. ಫ್ರಾಡ್ಗಳು ತುಂಬಾ ಆಗ್ಬಾರ್ದು ಅಂತ ಸೆಬಿ ಒಂದು ರಿಸ್ಟ್ರಿಕ್ಷನ್ ಇದೆ. ಆ ರೂಲ್ಸ್ ಏನಿದೆಯೋ ಆ ರಿಸ್ಟ್ರಿಕ್ಷನ್ ಫಾಲೋ ಮಾಡ್ಬೇಕಲ್ಲ ಸರ್. ಅವ್ರು ಇಲ್ಲಿಗೆ ಬಂದ್ರೆ ನಾನು ಐ ಕ್ಯಾನ್ ಶೋ ದೆಮ್. ಬಿಫೋರ್ ಆಗೋಕ್ಕಿಂತ ಮುಂಚೆ ನಾನು ಶೋ ದೆಮ್ ನಾನು ಏನೇನ್ ಮಾಡ್ತಾ ಇದ್ದೀನಿ ಅಂತ. ನಿಜವಾಗ್ಲೂ ಖುಷಿ ಆಯ್ತು. ಸೊ ನಾನು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅಥವಾ ಈ ಟ್ರೇಡಿಂಗ್ ಇನ್ಸ್ಟಿಟ್ಯೂಷನ್ ಬಗ್ಗೆ ಎಲ್ಲ ಸುಮಾರು ವಿಡಿಯೋಸ್ಗಳನ್ನ ಈ ಹಿಂದೆಯಿಂದಲೂ ಮಾಡ್ತಾ ಬಂದಿದ್ದೆ. ಆದ್ರೆ ಇವತ್ತೊಂದು ಡಿಫ್ರೆಂಟ್ ವ್ಯಕ್ತಿನ ಅಥವಾ ಡಿಫ್ರೆಂಟ್ ನಾಲೆಜ್ ಅನ್ನ ಕೊಡುವಂತ ವ್ಯಕ್ತಿಯನ್ನ ನಾನು ನಮ್ಮ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಪರಿಚಯ ಮಾಡಿದೀನಿ ಅನ್ನುವಂಥ ಖುಷಿ ಕೂಡ ನನಗಿದೆ. ಸೊ ನಾನು ಡಿಸ್ಪ್ಲೇಲ್ಲೂ ಕೂಡ ಇವರ ಕಾಂಟ್ಯಾಕ್ಟ್ ನಂಬರ್ ಅನ್ನು ಕೊಟ್ಟಿರ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇಲ್ಲಿಯ ಕಂಪ್ಲೀಟ್ ಅಡ್ರೆಸ್, ಕಾಂಟ್ಯಾಕ್ಟ್ ನಂಬರ್, ಗೂಗಲ್ ಮ್ಯಾಪ್ ಲೊಕೇಶನ್ ಪ್ರತಿಯೊಂದು ಕೂಡ ಇರುತ್ತೆ. ಇದು ಬೆಂಗಳೂರಿನ ಬಸವೇಶ್ವರ ನಗರ ಸಮೀಪ ಇರುವಂತಹ ಕಚೇರಿ ಇದು. ಸೊ ನೀವು ಇಲ್ಲಿಗೆ ಬರಬಹುದು. ಇಲ್ಲಿ ಎಷ್ಟು ಜನ ಇದ್ದಾರೆ, ನಾವು ಏನು ವಿಜುವಲ್ಸ್ ಅಲ್ಲಿ ತೋರಿಸಿದೀವಿ ಅದು ಪ್ರತಿಯೊಂದು ನಾನು ಇಲ್ಲಿಗೆ ಬಂದಾಗ ಇರುವಂಥದ್ದು. ಸೊ ಈಗ ಕೂಡ ಇಲ್ಲಿ ಕ್ಲಾಸ್ ನಡೀತಾ ಇತ್ತು. ಬ್ರೇಕ್ ತಗೊಂಡು ಇವ್ರ ಹತ್ರ ಮಾತಾಡಿಸೋ ಪ್ರಯತ್ನವನ್ನು ಮಾಡಿದ್ದೀನಿ. ಸೊ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಇವತ್ತು ನೀವು ನಮ್ಮ ಜೊತೆಗೆ ಸಮಯ ಕೊಟ್ಟು ಮಾತಾಡಿ ನಿಮ್ಮ ಒಂದು ಇನ್ಸ್ಟಿಟ್ಯೂಷನ್ ಬಗ್ಗೆನೂ ತೋರಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋದ ಎಲ್ಲಾ ವೀಕ್ಷಕರ ಪರವಾಗಿ ನಿಮಗೆ ತುಂಬ ಧನ್ಯವಾದ. ತುಂಬಾ ಥ್ಯಾಂಕ್ಸ್ ಸರ್. ಹಂಗೆ ಒಂದೇ ಒಂದು ಮೆಸೇಜು, ಇದು ಬರೀ ಫಸ್ಟ್ ಬ್ರಾಂಚ್ ಆಗಿರುತ್ತೆ. ನೆಕ್ಸ್ಟ್ ಇನ್ 15 days ಅಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಬ್ರಾಂಚ್ ಓಪನ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಜನವರಿಲಿ ತುಮಕೂರಲ್ಲಿ ಒಂದು ಬ್ರಾಂಚ್ ಓಪನ್ ಮಾಡ್ತಾ ಇದೀವಿ ಸರ್. ಅಲ್ಲಿ ನಿಯರೆಸ್ಟ್ ಯಾರಿಗಿರುತ್ತೋ ಅಲ್ಲೂ ಬರ್ಬೋದು. ಯಾಕೆ ಅಂದ್ರೆ ನಮ್ಮ ಪ್ರಾಡಕ್ಟ್ ನ ರೀಚ್ ಮಾಡಿಸ್ಬೇಕು ಸರ್. ಜನಕ್ಕೆ ಗೊತ್ತಾಗ್ತಾ ಇಲ್ಲ, ಫ್ರಾಡ್ಸ್ ಅಲ್ಲಿ ಸಿಗಾಕೊಂತ ಇದಾರೆ. ಇನ್ವೆಸ್ಟಿಂಗ್ ಅಂದ್ರೆ ಏನು, ಅವರೇ ಕಲ್ತ್ಕೊಂಡು ಮಾಡೋವಂಥದ್ದು ಇನ್ವೆಸ್ಟಿಂಗ್. ದುಡ್ಡು ಕೊಟ್ಟು ಬೇರೆಯವ್ರಿಗೆ ಇಷ್ಟು ಪರ್ಸೆಂಟೇಜ್ ಕೊಡ್ತಾ ಇದೀವಿ ಅಂತ ನೀವು ನ್ಯೂಸ್ ಅಲ್ಲಿ ನೋಡ್ತಾ ಇರ್ತೀರಾ. ಫ್ರಾಡ್ಗಳಾಗ್ತಾ ಇರೋದು. ಅವಾಗ ಸ್ಟಾಕ್ ಮಾರ್ಕೆಟ್ಗೆ ನೆಗೆಟಿವಿಟಿ ಬರುತ್ತೆ. ಈ 2 ತಿಂಗಳಲ್ಲಿ 3 ಬ್ರಾಂಚ್ ಓಪನ್ ಮಾಡ್ತೀವಿ. ಎಲೆಕ್ಟ್ರಾನಿಕ್ ಸಿಟಿ ಬ್ರಾಂಚ್ ಆಲ್ಮೋಸ್ಟ್ 90% ವರ್ಕ್ ಕಂಪ್ಲೀಟ್ ಆಗಿದೆ. ಈ 15 days ಅಲ್ಲಿ ಓಪನ್ ಮಾಡ್ತೀವಿ. ನೆಕ್ಸ್ಟ್ ಜನವರಿಯಲ್ಲಿ ತುಮಕೂರಲ್ಲಿ ಓಪನ್ ಮಾಡ್ತೀವಿ. ಅದು ಆ ಟೈಮ್ ಬೇಕಲ್ಲ ಸರ್, ಕಲಿಸ್ಬೇಕು ಟ್ರೈನರ್ಸ್ಗೆ ನೀಟಾಗಿ ಯಾವ ತರ ಮಾಡಬೇಕು ಅಂತ. ಸೊ ಕರ್ನಾಟಕದಲ್ಲಿ 10 ಕಡೆ ಬ್ರಾಂಚಸ್ ಮಾಡೋಕ್ಕೆ ಈ ವರ್ಷದಲ್ಲಿ ನಾನು ಪ್ಲಾನ್ ಮಾಡ್ತಾ ಇದ್ದೀನಿ. ಯಾರೇ ನೀವೆಲ್ಲ ಸ್ಟಾಕ್ ಮಾರ್ಕೆಟ್ ಕಲ್ತ್ಕೊಂಡು ನೀವೇ ಬ್ರಾಂಚ್ ಓನರ್ ಆಗಬೇಕು ಅಂತಿದ್ರು ಸಹ ಟ್ರೇಡಿಂಗ್ ಹಬ್ಬಕ್ಕೆ ಬನ್ನಿ, ನಾನು ಟ್ರೈನ್ ಮಾಡ್ತೀನಿ, ನಿಮ್ಮನ್ನು ಬ್ರಾಂಚ್ ಓನರ್ ಮಾಡ್ತೀನಿ. ಆದಷ್ಟು ಯಾರು ಪೊಟೆನ್ಷಿಯಲ್ ಸರ್ ನಾನು ಮಾಡ್ತೀನಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ, ನಾನು ಕಲಿತೀನಿ, ಇನ್ನೊಬ್ರಿಗೆ ಸಹಾಯ ಮಾಡ್ತೀನಿ ಅಂದ್ರೆ ಅವ್ರು ಬನ್ನಿ ಸರ್. ನಾವೇ ಇನ್ವೆಸ್ಟ್ ಮಾಡ್ತೀವಿ, ನೀವೇನು ಇನ್ವೆಸ್ಟ್ಮೆಂಟ್ಸ್ ಬೇಡ. ಎಸ್, ಖಂಡಿತ. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಸೊ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ
ಸೊ ನಿಮಗೆ ಪ್ರತಿದಿನ ಬಹಳ ವಿಚಾರಗಳು ಸಿಗ್ತಾ ಇದೆ. ಸೊ ಅದರಲ್ಲಿ ಸ್ಟಾಕ್ ಮಾರ್ಕೆಟ್ ಬಗ್ಗೆನೂ ಒಂದು ಇನ್ಫಾರ್ಮೇಷನ್ ಇರಲಿ ಅಂತ ಈ ಬಗ್ಗೆಯೂ ಕೂಡ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇದು ಈ ಹೊತ್ತಿನ ವಿಶೇಷ. ಸೊ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಸರ್ ಕೂಡ ಅದನ್ನು ಓದ್ತಾರೆ, ನಿಮಗೂ ಕೂಡ ರಿಪ್ಲೈಯನ್ನು ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಸ್ಟೇಡಿಯಂ ಹೆಗ್ಗದ್ದೆ ಸ್ಟುಡಿಯೋ.